ವೀಕ್ಷಕರೇ, ವಿಶೇಷವಾದಂತಹ ಕಾರ್ಯಕ್ರಮ ಕನ್ನಡದ ಕೂಗನ್ನ ಕೇವಲ ನವೆಂಬರ್ನಲ್ಲಿ ಮಾತ್ರ ಅಲ್ಲ, ಪ್ರತಿ ವರ್ಷವೂ ಕೇಳ್ತಿರ್ಬೇಕು. ಕನ್ನಡಿಗರ ಹಾಡು ಪ್ರತಿ ಮನೆಯಲ್ಲೂ ಮನದಲ್ಲೂ ಎಲ್ಲಾ ತಿಂಗಳು ಮೊಳಗಲೇಬೇಕು. ಅದು ಕನ್ನಡಿಗರ ಜವಾಬ್ದಾರಿಯೂ ಹೌದು, ನಮ್ಮ ಕರ್ತವ್ಯವೂ ಹೌದು, ಹೆಮ್ಮೆಯೂ ಹೌದು. ಆದರೆ ನಿಜವಾಗ್ಲೂ ಒಂದು ಕನ್ನಡ ಅಭಿಮಾನವನ್ನ ತೋರಿಸ್ಲಿಕ್ಕೆ ಒಂದು ಪ್ರತಿಷ್ಠಾನವನ್ನ ಹುಟ್ಟುಹಾಕಿ ಸಾಕಷ್ಟು ಕನ್ನಡಿಗರಿಗೆ ಈ ಮೂಲಕ ಗಾನ ವೈಭವವನ್ನ ಸಾಧ್ಯ ಮಾಡಿ ಕೊಡ್ತಿದ್ದಾರೆ. ಸಂತೋಷ್ ಗುರೂಜಿ ಅಂತಲೇ ಖ್ಯಾತರಾದಂತಹ ಆಯುರಾಶ್ರಮದ ಮುಖ್ಯಸ್ಥರು ಸಂತೋಷ್ ಗುರುಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಕನ್ನಡದ ಡಿಂಡಿಮ ಇದರಲ್ಲಿ ಗಾನ ವೈಭವ, ಏನೇ ಕಾರ್ಯಕ್ರಮ, ಏನಿದ್ರ ವೈಶಿಷ್ಟ್ಯ? ಡಿಂಡಿಮ ಅನ್ನುವಂಥ ಒಂದು ಅದ್ಭುತ ಹೆಸರಿಟ್ಟಂಥವರು ಕುವೆಂಪು ಅವರು. ನಮ್ಮ ತವರೂರಿನವರು, ನಾವು ಸಹ ತೀರ್ಥಹಳ್ಳಿಯವರು. ಹಾಗಾಗಿ ಇನ್ನೊಂಚೂರು ಹೆಮ್ಮೆ ನಮಗೆ, ಕುವೆಂಪು ಅವರು ನಮ್ಮೂರಿನವರು ಅಂತ. ಬಾರಿಸು ಕನ್ನಡ ಡಿಂಡಿಮವ ಅಂಥೇಳಿ ಕರ್ನಾಟಕದಲ್ಲಿ ಆಗಲೇ ಅವರು ಒಂದು ಆಂದೋಲನವನ್ನು ತಂದಂಥವ್ರು ಸಾಹಿತ್ಯದ ಮೂಲಕ. ಆಮೇಲೆ ನಮಗೆ ಒಂದು ಈ ಕನ್ನಡದ ಬಗ್ಗೆ ಒಂಚೂರು ಭಾಳಷ್ಟು ಒಲವು ಇತ್ತು ಮುಂಚಿನಿಂದಲೂ. ಬಹುಶಃ ತುಂಗಾ ನೀರಿನ ಒಂದು ಪ್ರಭಾವ ಅಂತ ಕಾಣ್ತದೆ. ನಮ್ಮ ತೀರ್ಥಹಳ್ಳಿ ತಾಲೂಕಿನಿಂದ ಬಹಳಷ್ಟು ಸಾಹಿತಿಗಳು ಕರ್ನಾಟಕಕ್ಕೆ ಸಿಕ್ಕಿದ್ದಾರೆ. ತರಾಸು ಇರ್ಬೋದು, ಲಕ್ಷ್ಮೀನಾರಾಯಣ ಭಟ್ರು ಇರ್ಬೋದು, ಅಥವಾ ಇಂದಿರಾ, MK ಇಂದಿರಾ ನೀವು ಕೇಳಿರ್ಬೇಕು. ಹೀಗೆ ತ್ರಿವೇಣಿಯವರು, ಇವರೆಲ್ಲ ತುಂಬ ಕಾದಂಬರಿಗಾರ್ತಿಯವರು, ಹಾಗೆ ಸಾಹಿತಿಗಳು ಇವರೆಲ್ಲ ಬಂದಿದ್ದಾರೆ. ಅನಂತಮೂರ್ತಿ, ಹೀಗೆಲ್ಲ. ಅದರ ನಡುವೆ ನನಗೆ ಅನ್ನಿಸ್ತು, 50 ವರ್ಷಗಳು ತುಂಬಿರತಕ್ಕಂಥ ಕರ್ನಾಟಕದ ಹೆಸರಿಗೆ ಒಂದು ನಾವು ಏನಾದ್ರು ಒಂದು ಮಾಡಬೇಕು ಅಂತೇಳಿ ಕಳೆದ ವರ್ಷ ಕನ್ನಡ ಡಿಂಡಿಮ ಅಂತ ಒಂದು ಕನ್ನಡ ಡಿಂಡಿಮ ಅಂತ ಒಂದು ಪ್ರತಿಷ್ಠಾನವನ್ನು ಮಾಡಿಕೊಂಡು ಅದನ್ನು ನಾವು ಅನುಷ್ಠಾನಕ್ಕೆ ತಂದ್ವಿ. ಇದರೊಳಗಡೆ ಸುಮಾರು ಒಂದು 100 ಕನ್ನಡ ಪರ ಸಂಘಟನೆಗಳಿದ್ದಾವೆ ಬೆಂಗಳೂರಿನಲ್ಲಿ. ಅದರೊಳಗಡೆ ಭಾಳಷ್ಟು ಒಂದು 60-70 ಸಂಘಟನೆಗಳನ್ನು ಒಟ್ಟು ಮಾಡಿಕೊಂಡು ಅವರೆಲ್ಲರ ಬೆಂಬಲ, ಅವರೆಲ್ಲರ ಸಹಕಾರ ತಗೊಂಡು ಒಂದು ಮೈಸೂರಿನ ದಸರಾದ ಮಾದರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ನೀವು ಹೇಳ್ತಿದ್ರಿ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ನಾವು ತೇರನ್ನು ನೋಡ್ತೀವಿ, ಆದರೆ ಅಷ್ಟೊಂದು ತೇರುಗಳು, ಅಷ್ಟೊಂದು ವೈಭವವನ್ನು ಅವತ್ತು ಸೃಷ್ಟಿಯಾಗಿತ್ತು ಅನ್ನುವಂಥದ್ದು. ಹೌದು. ಈಗ ನಾವು ಕನ್ನಡದ ತೇರು ಅಂತೇಳಿ ಚಿಕ್ಕ ಶಾಲೆಯಿಂದ ಓದ್ಕೊಂಡು ಬಂದಿದ್ದೀವಿ. ಹೌದು. ತೇರನ್ನು ಯಾರೂ ನೋಡಿಲ್ಲ. ಯಾರು ಎಳೆದಿದ್ದಾರೆ ಕನ್ನಡದ ತೇರು? ಎಲ್ಲೂ ಇಲ್ಲ. ಕನ್ನಡ ತೇರು ಅಂತ ಓದ್ತೀವಿ. ಆದರೆ ಭುವನೇಶ್ವರಿಯ ತೇರನ್ನು ಎಳೆದಂಥದ್ದು ನಾವಂತೂ ಕಂಡಿಲ್ಲ ಇತ್ತೀಚೆಗೆ, ಸ್ವಾತಂತ್ರ್ಯ ಬಂದ ಮೇಲೆ. ಇದನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಗಂಗಮ್ಮ ದೇವಸ್ಥಾನ ಇದೆಯಲ್ಲ ಮಲ್ಲೇಶ್ವರಮಲ್ಲಿ, ಅಲ್ಲೊಂದು 25 ಅಡಿ ಎತ್ತರದ ತೇರಿತ್ತು. ಆ ದೇವಸ್ಥಾನ ಸಮಿತಿಯವರೆಲ್ಲ ನಮಗೆ ಪಾಪ ಒಳ್ಳೆ ಮನಸ್ಸಲ್ಲಿ ಕೊಟ್ಟರು ಅದನ್ನ. ಆ ಮರದ ತೇರನ್ನು ಅದೇ ದೇವಸ್ಥಾನದ ಹುಡುಗರುಗಳೆಲ್ಲರೂ ಸೇರಿ, ಕನ್ನಡಿಗರೆಲ್ಲರೂ ಸೇರಿ, ನಮ್ಮ ಆಶ್ರಮದವರು ಸೇರಿ ಅರಮನೆ ಮೈದಾನದಿಂದ ವಿಧಾನಸೌಧದವರೆಗೆ 10,000 ಜನರ ಜೊತೆಯಲ್ಲಿ, ಆಮೇಲೆ 50 ರಥಗಳು, 50 ಗ್ರಾಮ ದೇವತೆಗಳು, ಕುದುರೆಗಳು, ಎತ್ತುಗಳು, ಎತ್ತಿನ ಗಾಡಿಗಳು, ಇಂಥವೆಲ್ಲ 50 ಶಾಲೆಗಳು ಎಲ್ಲ ಸೇರಿಕೊಂಡು ನಾವು ಮೆರವಣಿಗೆನಲ್ಲಿ ಹೋದ್ವಿ. ಅಂದರೆ ಅದ್ಭುತವಾದಂಥ ಇನ್ನೊಂದು ರೂಪದ ದಸರಾ ನೋಡ್ದಂಗೆ ಆಯಿತು. ಅದನ್ನು ಮಾಡಿ ಸಾಧಾರಣ ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ವಿಧಾನಸೌಧದ ಮುಂಭಾಗಕ್ಕೆ ಆ ತೇರನ್ನು ಎಳ್ಕೊಂಡು ಬಂದು 50 ರಥಗಳನ್ನು ಸಹ ಹಿಂಗೆ ಸುತ್ತಾಕಿ ನಿಲ್ಲಿಸಿದ್ವಿ ವಿಧಾನಸೌಧದ ಮುಂದೆ ಮತ್ತು ಹೈಕೋರ್ಟ್ನ ಮುಂದೆ ಆ ರಸ್ತೆಯಲ್ಲಿ. 50 ರಥಗಳಲ್ಲೂ ಸಹ ಒಬ್ಬೊಬ್ಬನೂ ರಥಾರತಿನ ಹಿಡಿದು ಆರತಿಯನ್ನು ಮಾಡುವಂಥದ್ದು ಮಾಡಿದ್ವಿ. ಗಂಗಾರತಿಯ ಕಾನ್ಸೆಪ್ಟಲ್ಲಿ. ಖಂಡಿತ ಅದೇ ನೆನಪಾಗ್ತದೆ ಈಗ. ಹೌದು, ಅದೊಂದು ಅದ್ಭುತವಾದಂಥ ಒಂದು ಸಂಚಲನ ಆಯಿತು. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಸುಮ್ಮನೆ ಡಬ ಒಂದು ತಮಟೆ ಬರೆದು ಡೊಳ್ಳು ಬರೆದು ಕನ್ನಡ ಅಂದ್ಬಿಟ್ರೆ ಆಗಲ್ಲ, DJ ಹಾಕ್ಬಿಟ್ಟು ಕನ್ನಡ ಅಂದ್ಬಿಟ್ರೆ ಆಗಲ್ಲ. ನಮ್ಮ ಕನ್ನಡದ ಪರಂಪರೆನೇ ತಗೊಂಡು ಹೋಗೋರು ಯಾರು ಅಂತಂದರೆ ನಿಜವಾಗಿಯೂ ಸಹ ಗೃಹಿಣಿಯರು. ಗೃಹಿಣಿಯರಿಂದಲೇ ಸಂಸ್ಕೃತಿ, ಗೃಹಿಣಿಯಿಂದಲೇ ಸಂಸ್ಕಾರ ಅಲ್ವಾ? ಒಂದು ಮನೆ ಬಿಡು ಮನೆಯಲ್ಲಿ ಇರ್ತಾರೆ ಅಂತ ಅನ್ಕೋತೀವಿ, ಆ ಮನೆಗೊಂದು ರೂಪವೇ ಅವರಿಂದ. ಇಲ್ಲ, ನಾನು ಇನ್ವಿಟೇಷನ್ ಕೂಡ ನೋಡ್ತಿದ್ದೆ, ಮಕ್ಕಳಿಂದ ಹಾಗೂ ಮಹಿಳೆಯರಿಂದ ಇದೊಂದು ಸಹಸ್ರಕಂಠ ಗಾಯನ ನಡೆಯುತ್ತೆ. ಯಾಕೆ ಅಂತ ಇದೊಂದು ಪ್ರಶ್ನೆ ನನ್ನಲ್ಲಿ ಬಂದಿತ್ತು. ಹೌದು, ಏನಂತಂದ್ರೆ ಮಕ್ಕಳು ಬೇಕೇ ಬೇಕು ಯಾವುದೇ ಕಾರ್ಯಕ್ರಮಕ್ಕೆ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ತೋರಿಸೋದಕ್ಕೋಸ್ಕರ ಆ ಮಕ್ಕಳನ್ನ ನಮ್ದ್ರೊಳಗೆ ಸೇರ್ಕೊಂಡಿದ್ದೀವಿ. ಆಮೇಲೆ ಸುಮಾರು 1,000ಕ್ಕೂ ಜಾಸ್ತಿ ಮಹಿಳೆಯರು, ಅಂದರೆ ಮಹಿಳೆಯರಂತಂದರೆ ಈ ನೌಕರಿ ಮಾಡ್ತಕ್ಕಂಥ ಮಹಿಳೆಯರಲ್ಲ, ಹೋರಾಟಗಾರ್ತಿ ಮಹಿಳೆಯರಲ್ಲ,
ರಾಜಕಾರಣಿಗಳ ಮಹಿಳೆಯರಲ್ಲ, ಆಮೇಲೆ ಇನ್ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಮಹಿಳೆಯರಲ್ಲ, ಕೇವಲ ಮನೆಯಲ್ಲಿ ಗಂಡ ಮನೆ ಮಕ್ಕಳು ಅಡಿಗೆ ಅಂತಿದ್ದಂಥ ಮಹಿಳೆಯರನ್ನ ಅಂದ್ರೆ ನೀವೇ ಆಯ್ಕೆ ಮಾಡ್ತೀವಿ. ಹೌದು, ಅವ್ರನ್ನೆಲ್ಲ ತಗೊಂಡು ನಾವು ಅವರಲ್ಲಿರ್ತಕ್ಕಂಥ ಅವರಲ್ಲೂ ಒಂದು ಪ್ರತಿಭೆ ಇರುತ್ತೆ ಒಳಗಡೆ. ಖಂಡಿತ ಖಂಡಿತ ಅವಕಾಶ ಸಿಕ್ಕಿರೋದಿಲ್ಲ. ಅವ್ರಿಗಂತ ಯಾವ ಸ್ಟೇಜ್ ಕೊಡ್ತಾರೆ ಅಲ್ವಾ? ಅವ್ರಿಗೆ ಆದಂಥದ್ದೊಂದು ವೇದಿಕೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಕಳೆದ ವರ್ಷವೂ ಸಹ ವಿಧಾನಸೌಧದ ಮುಂದೆ 1,000 ದೀಪಗಳನ್ನು ಹಚ್ಚಿದ್ದಾರೆ. ಎಲ್ಲ ಹೆಂಗಸರು ಹೆಣ್ಮಕ್ಳು ಯುವಕರು ಅನ್ನಂಗೆ ತುಂಬ ಸಂತೋಷ. ನಾವು ಕರೆದಾಗ ಸುಮಾರು ಒಂದು 4-5 ಸಾವಿರ ಮಂದಿ 7:30 ಗಂಟೆ ರಾತ್ರಿಗೆ ವಿಧಾನಸೌಧದ ಮುಂದೆ ದೀಪಾವಳಿಯನ್ನು ಮಾಡಿದ್ದೀವಿ ನಾವು. ಆಮೇಲೆ ಎಲ್ಲರ ಕೈನಲ್ಲೂ ಸಹ ಈ ಎಲೆಕ್ಟ್ರಾನಿಕ್ ದೀಪಗಳು ಇತ್ತು. ಆಮೇಲೆ ಇವರು 1,000 ದೀಪಗಳನ್ನು ಹಣತೆಯನ್ನು ಹಚ್ಚಿದ್ದಾರೆ. ಅವಾಗ ಅಂದ್ಕೊಂಡೆ ಮುಂದಿನ ಸರ್ತಿಯೂ ಈ ಮಹಿಳೆಯರಿಗೆ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಇವತ್ತು ಆ್ಯಕ್ಚುಲಿ ವಿಧಾನಸೌಧದ ಮುಂಭಾಗದಲ್ಲಿ ಮಾಡಬೇಕಾದಂಥ ಕಾರ್ಯಕ್ರಮ ಇದಾಗಿತ್ತು. ಈಗಾಗಲೇ ಸರ್ಕಾರದಲ್ಲೇ ಒಂದು ಸ್ವಲ್ಪ ಗೊಂದಲಗಳೆಲ್ಲ ಇರೋದರಿಂದ, ಒಂಚೂರು ಭಿನ್ನ ಮತ್ತೊಂದು ಅಭಿಪ್ರಾಯಗಳೆಲ್ಲ ಇರೋದರಿಂದ ನಾವೀಗೇನು ಮಾಡಿದ್ವಿ, ಈ ಸಂದರ್ಭದಲ್ಲಿ ಹೊರಗಡೆ ಬೆಂಗಳೂರಿನಲ್ಲಿ ಮಾಡೋಣ ಅಂಥೇಳಿ ಮಾಡಿದ್ವಿ. ಆದರೆ ಸುಮಾರು 20-25 ಲಕ್ಷ ರೂಪಾಯಿ ಖರ್ಚು ಬರುವಂಥ ಸಂದರ್ಭದಲ್ಲಿ ಯಾರಪ್ಪ ನಮಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತು. ಅಂಥ ಸಂದರ್ಭದಲ್ಲಿ ವಿಜಯನಗರದ ಶಾಸಕರಾದಂಥ ಕೃಷ್ಣಪ್ಪನವರು, ಹಾಗೆ ಗೋವಿಂದರಾಜ ನಗರದ ಶಾಸಕರಾದಂಥ ಪ್ರಿಯ ಕೃಷ್ಣ ಅವರು, ನೀವು ಮಾಡಿ ಗುರುಗಳೇ, ನಾವು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಪಾಪ ಮುಂದೆ ಬಂದು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಅಂಥ ಶಾಸಕರನ್ನ ನಾವೆಲ್ಲ ಪಡೆದಿರೋದು ಒಂಚೂರು ಸಂತೋಷದ ವಿಚಾರ. ಎಲ್ಲ ರಾಜಕಾರಣಿಗಳನ್ನು ನಾವು ಒಂಥರ ದೂರ್ತಾ ಇರ್ತೀವಿ ಅಲ್ವಾ? ಅದ್ರ ಮಧ್ಯದಲ್ಲೂ ಇಂಥವ್ರು ಒಂದಿಷ್ಟು ಕಡೆ ಇದ್ದಾರೆ ಅನ್ನೋದನ್ನು ನಾವು ಹೆಮ್ಮೆ ಪಡಬೇಕಾದ. ಆಮೇಲೆ ಆಯಿತು, ಅಂಬೇಡ್ಕರ್ ಕ್ರೀಡಾಂಗಣ ತುಂಬ ಚೆನ್ನಾಗಿದೆ. ನಮ್ಮ ಬೆಂಗಳೂರಿನಲ್ಲಿ ಇಂಥದ್ದೊಂದು ಮಹಾನಗರ ಪಾಲಿಕೆಯಲ್ಲಿ ಇಂಥ ಒಂದು ಕ್ರೀಡಾಂಗಣ ಇದೆ ಅನ್ನೋದು ಒಂದು ಸಂತೋಷ ಪಡಬೇಕಾದ್ದು. ಅದರೊಳಗೆ 2,500 ಮಂದಿಯನ್ನು ನಿಲ್ಲುವಂಥ ಒಂದು ವ್ಯವಸ್ಥೆ ಇದೆ. ಅಂದರೆ ಗಾಯನಕ್ಕೋಸ್ಕರ ಅವ್ರನ್ನೆಲ್ಲನೂ. ಆಮೇಲೆ ನೋಡಿ, ನಮ್ಮ ಮಹಿಳೆಯರು ಅದರೊಳಗೊಂದು ಸಮವಸ್ತ್ರನ ತಾವೇ ತಯಾರು ಮಾಡ್ಕೊಂಡ್ಬಿಟ್ಟಾರೆ. ಎಲ್ಲರೂ ಹಳದಿ ಬಣ್ಣದ ಸೀರೆ, ಕೆಂಪು ಬಾರ್ಡ್ರ್ ಇರುವಂಥದ್ದು, ಕೆಂಪು ರವಿಕೆಯನ್ನು ಹಾಕ್ಕೊಂಡು ಹಳದಿ ಮತ್ತು ಕೆಂಪಿನಲ್ಲೇ ಕಾಣ್ತಕ್ಕಂಥ ಭುವನೇಶ್ವರಿಯ ರೂಪದಲ್ಲಿ ಕಾಣ್ತಾರೆ. ಅಬ್ಬಾ, ಇಲ್ಲ ಖಂಡಿತ ಗುರುಗಳೇ, ತಾವು ಹೇಳ್ತಿದ್ದಾಗ ನಾನು ಒಬ್ಬ ಗಾಯಕಿಯಾಗಿ ಅಥವಾ ಒಂದು ಸಂಗೀತದ ವಿದ್ಯಾರ್ಥಿಯಾಗಿ ಇದನ್ನು ಕೇಳ್ತಿದ್ದೀನಿ. ಒಬ್ಬರು ಇಬ್ಬರು ಅಥವಾ ಒಂದು ಗುಂಪಲ್ಲಿ ಒಂದು 5 ಜನ ಹಾಡಬೇಕಾದ್ರೂ ಅವರಿಗೊಂದು ತರಬೇತಿ, ಒಂದು ಪ್ರಾಕ್ಟೀಸ್, ಅದೊಂದು ಮನಸ್ಥಿತಿ ಬೇಕಾಗುತ್ತೆ. ಆದರೆ ಸಹಸ್ರ ಸಂಖ್ಯೆಯಲ್ಲಿ, ಅದು ನೀವು ಹೇಳಿದ ಹಾಗೆ 2,500 ಜನ ಒಟ್ಟಿಗೆ ಹಾಡ್ತಾರೆ ಅಂದರೆ ಅದನ್ನು ಆಯೋಜನೆ ಮಾಡೋದಾಗ್ಲಿ, ಅದನ್ನು ಕಾರ್ಯರೂಪಕ್ಕೆ ತರೋದಾಗ್ಲಿ ಸಣ್ಣ ಮಾತಲ್ವೇ ಅಲ್ವಲ್ಲ? ಹೌದು. ಅವ್ರಿಗೆ ನಾವು ಸಾಧಾರಣ ಸೆಪ್ಟೆಂಬರ್ ತಿಂಗಳಿಂದ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ 3 ತಿಂಗಳಲ್ಲಿ ನಾವೇ ಕೂತ್ಕೊಂಡು ಅವ್ರ ಜೊತೆಯಲ್ಲಿ 300-400 ಜನ ಹಿಂಗೆ ಒಟ್ಟೊಟ್ಟಿಗೆ ಕೂರಿಸಿ ಹಾಡಿಸಿ ಅದ್ಭುತವಾಗಿ ಹಾಡ್ತಾರೆ. ಅವರೆಲ್ಲ ಎಷ್ಟೊಂದು ಗುರುಗಳು ನಮ್ಗೆ ಇಂಥದ್ದೊಂದು ಕ್ರಿಯೇಟ್ ಮಾಡಿಕೊಟ್ರಲ್ಲ ಅನ್ನುವಂಥ ಆ ಪ್ರೀತಿನಲ್ಲಿ ಬಂದು ಇಲ್ಲಿ ಪ್ರಾಕ್ಟೀಸನ್ನು ಮಾಡಿ ಎಲ್ಲರೂ ಹಾಡ್ತಾರೆ. ಅದರೊಳಗೂ ನಾವು ಯಾವ ಥರದಲ್ಲಿ ಅದನ್ನು ಆಯೋಜನೆ ಮಾಡಿದ್ದೀವಿ ಅಂದರೆ, ಈಗ ನೋಡಿ, ನಾವು ಹಾಡ್ತಾ ಇರುವಂಥದ್ದು ಅಂದ ತಕ್ಷಣ ಏನೋ ಸುಮ್ಮನೆ ಒಂದು ಹಾಡು ಅಂತಲ್ಲ. ಕರ್ನಾಟಕ ಸಾಹಿತ್ಯದಲ್ಲೂ ಒಂದು ಎತ್ತಿರ ಕೈ ಅದು. ಕನ್ನಡ ಭಾಷೆ ಸಾಹಿತ್ಯಕ್ಕೂ ಏನು ಕಡಿಮೆ ಏನಿಲ್ಲ. ಸಂಸ್ಕೃತದ ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಭಾಷೆ ಕನ್ನಡ. ಅಂಥ ಒಂದು ಕನ್ನಡ ಭಾಷೆನಲ್ಲಿ ವಿವಿಧ ಆಯಾಮಗಳಿವೆ ಹಾಡುಗಳಲ್ಲಿ. ನಮ್ಮದೇ ಆದಂಥ ಸುಗಮ ಸಂಗೀತ ಒಂದು ಭಾಗ ಆದರೆ, ನಮ್ಮ ಭಾವಗೀತೆಗಳು ಇನ್ನೊಂದು ಭಾಗ ಆದರೆ, ಅದು ಅಲ್ಲದೆ ಪೂರ್ವಜರಲ್ಲಿಂದನೂ ಬಂದಿರುವಂಥ ಜಾನಪದ ಇದೆ. ಖಂಡಿತ ಅದೇ ಮೂಲ ಇದೆ. ಆ ಜಾನಪದ ಜೊತೆನಲ್ಲಿ ನಮ್ಮಲ್ಲಿ ಇನ್ನೊಂದೇನಿದೆ, ಗೀಗಿ ಪದಗಳು ಅಂತ ಕೇಳಿದೆ, ಅಂಟಿಗೆ ಪಿಂಟಿಗೆ ಅಂತ ಒಂದಿದೆ, ಆಮೇಲೆ ತತ್ವ ಪದಗಳು ಅಂತ ಇದೆ, ಲಾವಣಿಗಳು ಅಂತಿದೆ. ಇವೆಲ್ಲ ಕನ್ನಡದ ಸೊಗಡುಗಳು. ಅವೆಲ್ಲ ಇದ್ರ ಮಧ್ಯದಲ್ಲಿ ಭಗವದ್ಗೀತೆ ಅಂತದನ್ನ ಕನ್ನಡಕ್ಕೆ ಇಳಿಸಿರ್ತಕ್ಕಂಥ ಕಗ್ಗ, ತತ್ವಶಾಸ್ತ್ರಗಳನ್ನ ಅವ್ರನ್ನೂ ಬಿಟ್ಟಿಲ್ಲ ನಾವು. 15 ಹಾಡುಗಳಲ್ಲಿ ನಾವೆಲ್ಲವನ್ನು ಕವರ್ ಮಾಡಿದೀವಿ ಅಂತ. ಮೊದಲನೇಗೆ ಒಂದು ಹಾಡು ಭಾರತ ಜನನೀಯ ತನುಜಾತೆ, ನಮ್ಮ ನಾಡಗೀತೆ, ಅದನ್ನ ಹಾಡಲೇಬೇಕು. ಅದನ್ನು ಪ್ರಾರಂಭ ಮಾಡ್ತೀವಿ. ಅದ್ರ ಮುಖಾಂತರ ಕುವೆಂಪು ಅವರ 100 ವರ್ಷ ಈ ಹಾಡಿಗೆ ಅಂತ ಹೇಳ್ತಾರೆ. ಅದನ್ನು ಒಂದು ನಾವು ಸ್ಮರಣೆ ಮಾಡ್ದಂಗಾಯ್ತು. ಇನ್ನೊಂದು, ಅದರ ನಂತರವೇ ನಾವು ಧನ್ಯತೆಯನ್ನು ತೋರಿಸ್ಬೇಕಾದ್ದು ನಮ್ಮ ನಾಡಿನ ರೈತರಿಗೆ.
ಖಂಡಿತ. ಹಾಗಾಗಿ ಉಳುವ ಯೋಗಿಯ ನೋಡಲ್ಲಿ ಅನ್ನುವಂಥ ಹಾಡನ್ನು ಗೀತೆ ಹಾಡ್ತೀವಿ. ಅದಾದ ಮೇಲೆ ಪ್ರಾರಂಭದಿಂದ ಬಂದಿದ್ದೀವಿ ನಾವು. 12ನೇ ಶತಮಾನಕ್ಕೆ ಹೋಗ್ತೀವಿ. ಬಸವಣ್ಣವ್ರು ಬರೆದಿರ್ತಕ್ಕಂತಹ ಅಳೆಯುತ್ತಾ ಅಳೆಯುತ್ತಾ ಅಂತೇಳಿ ಒಂದು ಹಾಡಿದೆ. ಅದಕ್ಕೊಂದು ಒಳ್ಳೆ ರಾಗ ಸಂಯೋಜನೆನ ಸಿ ಅಶ್ವಥ್ ಮಾಡಿದ್ರಂತೆ ಹಿಂದೆ. ಅವ್ರನ್ನ ಮರೆಯಂಗೇ ಇಲ್ಲ ಕರ್ನಾಟಕ. ರೈಟ್, ಹೌದು. ಒಳ್ಳೆಯ ಒಂದು ಸಂಗೀತಗಾರ ಅವರು. ಸುಗಮ ಸಂಗೀತವನ್ನು ಕ್ರಾಂತಿ ಮಾಡಿರ್ತಕ್ಕಂಥ ಒಬ್ಬ ಯೋಗಿ ಅಂತ ಕರಿಬೋದು ಅಂತ ಒಬ್ಬ ವ್ಯಕ್ತಿ. ಅವರ ಸಂಯೋಜನೆಯಲ್ಲಿ ಆಗಿರ್ತಕ್ಕಂಥ ಈ ಹಾಡು ಒಂದು. ಇನ್ನೊಂದು, ನಮ್ಮ ಕನ್ನಡದಲ್ಲಿ ಕವಿಯತ್ರಿ, ಫಸ್ಟ್ ಕನ್ನಡದ ಮಹಿಳೆ ಕವಿಯತ್ರಿ ಅಂತಂದರೆ ಅಕ್ಕಮಹಾದೇವಿ. ಆಕೆಯನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆಕೆಯ ಒಂದು ಹಾಡನ್ನು ಹಾಕ್ತಾ ಇದ್ದೀವಿ. ಅದರಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅನ್ನುವಂಥ ಹಾಡನ್ನು ನಮ್ಮ ಗೃಹಿಣಿಯರು ಹಾಡ್ತಿದ್ದಾರೆ. ಅದಾದ ಮೇಲೆ ಅದ್ರ ನಂತರದ ಕಾಲ ಬಂದಿದ್ದು ದಾಸರ ಕಾಲ. ಅದರೊಳಗೆ ಇಡೀ ಭಾರತಕ್ಕೆ ಒಂದು ಕ್ರಾಂತಿಯನ್ನು ಮಾಡಿದವರು ಪುರಂದರದಾಸರು. ಸಂಗೀತ ಲೋಕದಲ್ಲಿ ಯಾರೆಲ್ಲ ಇದ್ದಾರೋ ಪುರಂದರದಾಸರ ಕೀರ್ತನೆ ಹಾಡದಿದ್ದವರು ಅವ್ರು ಸಂಗೀತಗಾರರೇ ಅಲ್ಲ ಅನ್ನುವಂಥ ಮಾತಿದೆ, ನಿಜ ಗುರುಗಳೇ ಅಲ್ವಾ? ಅದು ಕನ್ನಡದಿಂದ ಅವರು ಹಾಡಿದವರು. ಅವರ ಜೀವನವನ್ನೇ ತೇದಿ 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 ಅನುಭವಗಳನ್ನು ಬರೆದಿರ್ತಕ್ಕಂಥ ಮಹಾನ್ ತಪಸ್ವಿ ಅವರು. ಅವ್ರನ್ನ ಆದ ನಂತರವೇ ಅವ್ರ ಜೊತೆಗೆ ಸಿಗೋದು ಇನ್ನೊಂದು ಹೆಸರು ಅಂದರೆ ಕನಕದಾಸರು. ಧ್ರುವತಾರೆ ಅಂತ ಹೇಳ್ತಾರೆ. ಹೌದು, ಕನಕದಾಸರು ನಮ್ಮ ನಾಡಿನ ಅತೀವ ಒಂದು ತ್ಯಾಗಿಯೂ ಹೌದು, ಸಾಹಿತಿಯೂ ಹೌದು, ತತ್ವ ದಾರ್ಶನಿಕನೂ ಹೌದು, ದೊಡ್ಡ ಸ್ವಾಮಿಯೂ ಹೌದು ಅಲ್ವಾ? ಹಾಗಾಗಿ ಅವ್ರನ್ನೂ ಮರ್ತಿಲ್ಲ ನಾವು. ಅವರಿಂದ ಏಸೋ ಕಾಯಂಗಳ ಕಳೆದು ಅಂತ ಹಾಡನ್ನು ಹಾಕಿದ್ವಿ. ಅದಾದ ಮೇಲೆ ಪುರಂದರದಾಸರದ್ದು ಅಂಬೀಗ ನಾನಿನ್ನ ನಂಬಿದೆ. ನಾನು ಇದು ಯಾಕೆ ಫೆಮಿಲಿಯರ್ ಹಾಡುಗಳನ್ನು ತಗೊಂಡೆ ಅಂತಂದರೆ, ಮಹಿಳೆಯರಿಗೂ ತಗೊಂಡಿರೋದು. ಅವ್ರೇನು ಪಾಪ ಸಂಗೀತಗಾರರಾಗಿ ದೊಡ್ಡ ಪ್ರೊಫೆಷನಲಿಸ್ಟ್ ಅಲ್ಲ, ಮನೆಯಲ್ಲಿ ಗುನುಗ್ತಾ ಇರುವಂಥ ಒಂದು ಹಾಡುಗಾರತಿಯರು. ಅದರೊಳಗೆ ಒಂದಿಷ್ಟು ಸಂಗೀತ ಪಾಠಗಳನ್ನು ಕಲ್ತವ್ರು ಭಾಳ ಮಹಿಳೆಯರಿದ್ದಾರೆ. ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಇದು ಗೊತ್ತಿರೋ ಹಾಡು ಹಾಕ್ಬಿಟ್ರೆ ಇನ್ನೂ ಖುಷಿ ಇರುತ್ತೆ ಜಾಸ್ತಿ. ಖಂಡಿತ, ಅದು ಮನಸ್ಸಿಗೂ ಹತ್ತಿರವಾಗಿಬಿಡುತ್ತೆ. ಓ, ನಾವೆಲ್ಲ ಹಾಡ್ತಾ ಇದೀವಲ್ಲ ಅಂತೇಳಿ ಭಾಳ ಟಚ್ ಆಗಿಬಿಡತ್ತಲ್ವ. ಸೊ ಹಾಗಾಗಿ ಅಂಬೀಗ ನಾನಿನ್ನ ನಂಬಿದೆ, ಏಸೋ ಕಾಯಂಗಳ ಕಳೆದು, ಅದನ್ನಾದ್ಮೇಲೆ ವಿಜಯದಾಸರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ಮರಿಸಿ ಬದುಕಿರೋ ಅಂತ ಆ ಹಾಡನ್ನ ಹಾಕಿದ್ದೀವಿ. ಇಲ್ಲಿಗೆ ಒಂದು ದಾಸರದ್ದು ಆಯ್ತಾ ನೋಡಿ, ಶರಣರದ್ದಾಯ್ತು, ದಾಸರದ್ದಾಯ್ತು. ಅದಾದ ಮೇಲೆ ಸಂತ ಶಿಶುನಾಳ ಶರೀಫರನ್ನ ಮರ್ತಾರೆ ಹೆಂಗೆ ಕರ್ನಾಟಕದಲ್ಲಿ. ತತ್ವಪದಗಳು, ಕೊಡಗನ ಕೋಳಿ ನುಂಗಿತ್ತ ಅನ್ನುವಂಥದ್ದನ್ನು ಹಾಕಿದ್ದೀವಿ. ಆಮೇಲೆ ಒಂದು ಹಾಡನ್ನು ನಾನು ಎಕ್ಸ್ಟ್ರಾ ತಗೊಂಡೆ, ಈ ಗೀಗಿ ಪದಗಳು ಅಂತ ಹೇಳಿದೆ ನೋಡಿ, ಅಂಟಿಕೆ ಪಿಂಟಿಕೆ, ಗೀಗಿ ಪದಗಳು, ಈ ಥರದ ಲಾವಣಿಗಳು ಥರದಲ್ಲಿ ಇಮಾಮ್ ಸಾಬ್ರು ಅಂತ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಜಾತಿ 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 ಅಂತೂ ಯಾಕೆ ಭೇದ ಮಾಡ್ತೀರಾ ಅಂತ, ಬಡದಾಡ್ತೀರಾ ಅಂತ ಒಂದು ಹಾಡನ್ನ ನಮ್ಮ ಕರ್ನಾಟಕದಲ್ಲಿ ಬಡಗಿಯರಿದ್ದಾರೆ, ಗಾಣಿಗರಿದ್ದಾರೆ, ಕುಂಬಾರರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಒಕ್ಕಲಿಗರಿದ್ದಾರೆ, ಕುರುಬರಿದ್ದಾರೆ ಅಲ್ವಾ, ಎಲ್ಲರೂ ದರ್ಜಿಯವರಿದ್ದಾರೆ. ಎಲ್ಲರನ್ನೂ ಸೇರಿಸಿ ಒಂದಲ್ಲ ಈ ಬಟ್ಟೆ ನೇಯ್ದಂಗೆ ಒಬ್ರು ಅನುಕೂಲ, ಒಬ್ರು ಕಾರ್ಯ ಇನ್ನೊಬ್ರಿಗೆ ಅನುಕೂಲ, ಹಿಂಗೆ ಬದುಕು ಬಂದಿದ್ದೀವಲ್ಲ. ಆ ಹಾಡಲ್ಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಬರ್ದಿದ್ದಾರೆ, ಯಾರೋ ಪುಣ್ಯಾತ್ಮ ಬರ್ದಿದ್ದಾನೆ. ಆ ಹಾಡನ್ನು ತಗೊಂಡಿದ್ದೀವಿ. ಅಂದರೆ ಕನ್ನಡಿಗರು ಬದುಕಿದಂಥದ್ದು ಜೊತೆನಲ್ಲಿ ಲಾವಣಿಗೆ ಸಂಬಂಧಪಟ್ಟಿದ್ದೊಂದು ಬೇಕು ಅಂತ ಅದನ್ನು ತಗೊಂಡಿದ್ದೀವಿ. ಅದಾದ ನಂತರ ಇದು ನಮ್ಮ ಕಗ್ಗದ ಹಾಡುಗಳು 2 ಹಾಡುಗಳು ಬರುತ್ತೆ. ನಾವು ಇಷ್ಟು ತಗೊಂಡ್ಮೇಲೆ ದಾಸರನ್ನು ತಗೊಂಡು, ಶರಣರನ್ನು ತಗೊಂಡು, ಕಗ್ಗದ ತಗೊಂಡು, ಕವಿಗಳನ್ನು ತಗೊಂಡು ಹೀಗೆ ಮುಂದೆ ಹೋಗಬೇಕಾದ್ರೆ ಒಬ್ಬ ಮಹಾನ್ ವ್ಯಕ್ತಿ, ಅವಧೂತನನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕ. ಅದು ಸರ್ವಜ್ಞ. ಖಂಡಿತ ಗುರುಗಳೇ, ಹೌದು. ಹಾಗಾಗಿ ಆ ಸರ್ವಜ್ಞನ ಪದವನ್ನು ಸಹ ನಾವು ತಗೊಂಡಿದ್ವಿ. ಆಕ್ಚುಲಿ ಸರ್ವಜ್ಞನ ಪದಗಳನ್ನ ಸಂಗೀತಕ್ಕೆ ಬಳಸೋದು ಕಷ್ಟ, ಅಥವಾ ಹಾಡೋದು ಪ್ರಯೋಗನೂ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ಅದು ಕೂಡ ನೀವು ಇಲ್ಲಿ ಸಾಧ್ಯ ಮಾಡ್ತಿದ್ದೀರಾ. ಅದನ್ನು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅದಕ್ಕೆ ಏನ್ ಹಾಡೋದು, ಹೆಂಗ್ ರಾಗ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆಗೆ ಒಂದು ಏನೋ ರಾಗ ಬಂತು, ಆ ಹೆಣ್ಮಕ್ಳ ಹತ್ರ ಹಿಂಗೆ ಹಾಡ್ರಮ್ಮ ಅಂತಂದೆ. ನಾನೇ ಸಂಯೋಜನೆ ಮಾಡಿದೆ. ಅದಕ್ಕೊಂಚೂರು ಮ್ಯೂಸಿಕ್ನ ಚೆನ್ನಾಗಿ ನಮ್ಮ ಪ್ರವೀಣ್ ಡಿ ರಾವ್ ಅವರು ಜೋಡಿಸಿದ್ರು. ತುಂಬ ಚೆನ್ನಾಗಿ ಬಂತು. ಆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಹಾಡಿದ್ರು. ಸಾಲವನು ಕೊಂಬಾಗ ಹಾಲು ಜೇನುಂಡಂತೆ ಸಾಲಿಗನು ಬಂದು ಕೇಳುವಾಗ, ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿಯ
ಕೀಲು ಮುರಿದಂತೆ ಸರ್ವಜ್ಞ ಅಂತೇಳಿ ಹಾಡಿದ್ರು. ನಮ್ಮ ಜನಪದ ತ್ರಿಪದಿಗಳನ್ನೇ ಕೇಳುವಷ್ಟು ಸಂತೋಷವಾಗ್ತಿದೆ. ಹೌದು, ಅದನ್ನ ತಗೊಂಡ್ರು. ಮೂರು, ಅವನು ತ್ರಿಪದಿ ಅಲ್ವಾ, ಹಾಗಾಗಿ 3 ವಚನಗಳನ್ನು ತಗೊಂಡೆ. ವಂಡರ್ಫುಲ್ ವಂಡರ್ಫುಲ್. ಅದನ್ನ ಹಾಡ್ತಾ ಇದ್ದಾರೆ. ಅದಾಗ್ತಾ ಇದ್ದಂಗೆನೆ ನಮ್ಮ ಇಡೀ ಪ್ರಕೃತಿಯನ್ನ ಮಾಡಿದಂಥವ್ರು ನೋಡಿ. ಒಬ್ಬ ಮುಸ್ಲಿಂ ಆದರೂ ಅವನು ಮುಸ್ಲಿಮನಲ್ಲ, ಒಬ್ಬ ಬ್ರಹ್ಮತ್ವ ಜ್ಞಾನವನ್ನು ಪಡ್ಕೊಂಡಂಗೆ ಎಲ್ಲರ ಜೊತೆಗೆ ಬೆರೆದಂಥ ಒಬ್ಬ ಕವಿ ಅಂದರೆ ನಿಸಾರ್ ಅಹಮದ್. ನಿಸಾರ್ ಅಹಮದ್, ನಿತ್ಯೋತ್ಸವದ ಕವಿ. ನಿತ್ಯೋತ್ಸವದ ಕವಿ. ಹಾಗಾಗಿ ಅವ್ರನ್ನ ನಾವು ಧರ್ಮದಲ್ಲಾಗಲಿ ಜಾತಿಯಿಂದಾಗಲಿ ಕರ್ನಾಟಕ ನೋಡಿಲ್ಲ ಅನ್ನೋದೊಂದು ಇಲ್ಲಿ ತೋರಿಸ್ಬಿಡ್ಬೇಕು. ಹಾಗಾಗಿ ಅವರನ್ನು ಸಹ ನಾವು ತಗೊಂಡಿದ್ದೀವಿ. ನಿತ್ಯೋತ್ಸವದ ಹಾಡನ್ನು ಹಾಡ್ತೀವಿ. ಹಾಡನ್ನು ಹಾಡಿದ ಮೇಲೆ 1 ಗಂಟೆ ಕಾಲ ನಾವು ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ನೋಡಿ, ಇಲ್ಲಿವರೆಗೆ ಎಲ್ಲದೂ ಬಂದ್ಬಿಡ್ತಾ. ಇದ್ರ ಮಧ್ಯದಲ್ಲಿ ನಿತ್ಯೋತ್ಸವಕ್ಕಿಂತ ಮುಂಚೆ ಚೆಲ್ಲಿದರು ಮಲ್ಲಿಗೆ ಅನ್ನುವಂಥದ್ದು ಜಾನಪದಕ್ಕೊಂದು ಒಂದು ಹಾಡನ್ನು ಕೊಟ್ಟಿದ್ವಿ. ಎಲ್ಲವನ್ನು ಹಾಡ್ತಾರೆ, ಪ್ರತಿಯೊಬ್ಬರು ಹಾಡ್ತಾರೆ. ಹಾಡೋದಿಲ್ಲ, ನಿಮ್ಗೆ ಆಶ್ಚರ್ಯ ಆಗ್ಬೋದು, 80 ವರ್ಷದ ವಯೋವೃದ್ಧಿನೂ ಇದ್ದಾರೆ ಅದರೊಳಗಡೆ. ಚಿಕ್ಕ ಮಕ್ಕಳಿಂದ 12 ವರ್ಷದ ಹುಡುಗಿಯಿಂದ ಹಿಡಿದು 80 ವರ್ಷದವರೆಗೂ ಇದನ್ನ ನಾವು ಒಟ್ಟು ಮಾಡಿದೀವಲ್ಲ. ನಂಗೊಂದು ಭುವನೇಶ್ವರಿ ಅನುಗ್ರಹ ಮಾಡಿದಾಳೆ ಅಂತ ಅನ್ಸುತ್ತೆ. ಅದ್ರ ಜೊತೆನಲ್ಲಿ ನಮ್ಮ ಸಂಘಟಕರು ಇದ್ದಾರೆ. ಕನ್ನಡ ಡಿಂಡಿಮ ಪ್ರತಿಷ್ಠಾನದ ಸಂಘಟಕರು ಒಂದಿಷ್ಟು ಜನ, 10-15 ಜನ ಇದ್ದಾರೆ. ತುಂಬಾ ದುಡಿತಾ ಇದ್ದಾರೆ, ಎಲ್ಲರ ಥರದಲ್ಲೂ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಇಷ್ಟೆಲ್ಲ ಮಾಡೋದ್ರಿಂದಲೇ ಒಂದು ಕಾರ್ಯಕ್ರಮ ಆಗತ್ತೆ. ಬಿಟ್ರೆ ನಾವು ಸನ್ಯಾಸಿಗಳು ಏನು ಮಾಡೋಕ್ಕೆ ಸಾಧ್ಯ ಇದೆ ಅಲ್ವಾ? ಒಂದು ಗುರಿಯನ್ನು ಇಟ್ಕೊಂಡು ಈ ಥರದೊಂದು ಕಲ್ಪನೆಯನ್ನು ಕೊಟ್ವಿ, ಅದಕ್ಕೆಲ್ಲರೂ ಕೆಲಸ ಮಾಡಿದ್ದಾರೆ. ಗುರುವಾಗಿ ನೀವು ಇದ್ದೀರಿ, ಬಟ್ ನಿಮ್ಮ ಹಿಂದೆ ಒಂದು ದೊಡ್ಡ ತಂಡನೇ ಇದೆ. ಹೌದು, ಸುಮಾರು 1,500 ಮಕ್ಕಳನ್ನ ತರಬೇಕಾದ್ರೆ ನಮಗೊಂದಿಷ್ಟು ಒಂದು 25-30 ಶಾಲೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ವಿ. ಆಟ ಪಾಠದ ಜೊತೆಗೆ ಇಂಥ ಆಕ್ಟಿವಿಟೀಸ್ ನಲ್ಲಿ ಶಾಲೆಗಳು ಸಪೋರ್ಟ್ ಮಾಡಿದ್ರು. ಹೌದು, ಇನ್ನು ಇಂಥದ್ದೊಂದು ಕಾರ್ಯಕ್ರಮ ನಾವು ಮಾಡಿದ್ವಿ ಅಂದರೆ ಮುಂದೆ ಇಡೀ ಕರ್ನಾಟಕದಲ್ಲಿ ಆಗ್ತಾ ಹೋಗಬೇಕು. ಅವಾಗ ಒಂದು ಪರಂಪರೆ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಗುಲ್ಬರ್ಗದ ಮಹಿಳೆಯರು ಬರ್ತಿದ್ದಾರೆ, ರಾಯಚೂರಿಂದ ಬರ್ತಿದ್ದಾರೆ, ಶಿವಮೊಗ್ಗದಿಂದ ಬರ್ತಿದ್ದಾರೆ, ಹಾಸನದಿಂದ ಬರ್ತಿದ್ದಾರೆ, ಕೊಡಗಿನಿಂದ ಬರ್ತಿದ್ದಾರೆ, ಮಂಗಳೂರಿಂದ ಬರ್ತಿದ್ದಾರೆ. ನೀವು ಯೋಚನೆ ಮಾಡಿ, ಇಡೀ ಕರ್ನಾಟಕವೇ ಸೇರುತ್ತೆ. ಹೌದು. ಆಮೇಲೆ ನೀವು ಏನಾದ್ರು ಸರ್ಕಾರದವ್ರು ಮಾಡೋದು ಇದು ನಡ್ಸೋಕ್ಕಾಗಲ್ಲ, ಯಾಕೆಂತಂದರೆ ಅವ್ರಿಗೆ TAD ಎಲ್ಲ ಕೊಡಬೇಕು. ಆದರೆ ಇಲ್ಲಿ ಏನೂ ಇಲ್ಲ, ಗುರುಗಳು ಕರೆದ್ರು ಅನ್ನೋದು ಒಂದಕ್ಕೆ ಬರ್ತಿದೆ. ಖಂಡಿತ 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 ಗುರುಗಳೇ. ಅದರೊಳಗೆ ಪ್ರೈಸ್ ಅನ್ನೋದು ಇದೆಯಲ್ಲ, ದುಡ್ಡು, ಅವ್ರು ಬಂದು ಹೋಗೋದು ಮತ್ತೊಂದು ಇಲ್ಲೆಲ್ಲ ಉಳ್ಕೊಂಡಿರೋದಕ್ಕೆ ಅದಕ್ಕೆ ಬೆಲೆ ಯಾವುದು ಅಂದರೆ ಗುರುಗಳು ಮತ್ತು ಶಿಷ್ಯರು ಅನ್ನೋ ಪ್ರೀತಿ ಅಂತ. ಹೌದು, ಒಂದು ದಿನ ಅವ್ರು ಪ್ರಾಕ್ಟೀಸಿಗೆಲ್ಲ ಬಂದಿದ್ದಾರೆ. ಗುರುಗಳೇ ನಂಗೆ ಅಷ್ಟು ಖರ್ಚಾಯಿತು, ಇಷ್ಟ ಆಯಿತು, ಏನೇನು ಹೇಳಿಲ್ಲ ಪಾಪ. ಅವರು ಬಂದಿದ್ದಾರೆ, ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅಷ್ಟು ಒಗ್ಗಟ್ಟಿನಲ್ಲಿ ಕೆಲವ್ರಿಗೆ ನಡೆಯೋಕ್ಕಾಗದಿದ್ರು ಅವರು ವೆಹಿಕಲಲ್ಲಿ ಬಂದು ಇಲ್ಲಿ ಹಾಡಿ ಹೋಗಿದ್ದಾರೆ. ನಾಡಿದ್ದು ಕೂಡ ಹಾಡ್ತಾರೆ. ಇದೆಲ್ಲ ಆದಮೇಲೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಾವೊಂದು ರೆಕಾರ್ಡ್ ಮಾಡಬೇಕು ಅಂಥೇಳಿ ಒಂದಿಷ್ಟು ಸಂಸ್ಥೆಗಳಿಗೆ ಕೇಳಿದಾಗ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಒಂದು ಸಂಸ್ಥೆಯವರು ಇದಕ್ಕೆ ಬಂದಿದ್ದಾರೆ. ಗುರುಗಳೇ, ತಾವು ಹೇಳ್ತಿದ್ರಿ ಇದನ್ನ ಒಂದು ದಾಖಲೆ ನಿರ್ಮಿಸುವಂಥ ಒಂದು ಕಾರ್ಯ ನಡೀತಿದೆ ಅನ್ನೋದು. ನೀವು ಲಾಸ್ಟ್ ಟೈಮ್ ಕೂಡ ಹೋದ ವರ್ಷ ಕೂಡ ಒಂದು ವೈಭವದ ಕಾರ್ಯಕ್ರಮ ಆದಾಗ ಅದು ಕೂಡ ದಾಖಲಾಗಿತ್ತು. ಈ ಸಲಿನೂ ಕೂಡ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ನವರು ಇದನ್ನ ಮಾಡ್ತಿದ್ದಾರೆ. ಹೌದು, ಅವ್ರದ್ದು ಒಂದು ಸುಮಾರಷ್ಟು ಅವ್ರದ್ದು ಕಂಡೀಷನ್ ಇರ್ತದಲ್ವಾ. ಹಿಂದೆಂದೂ ಆಗಿರಬಾರ್ದು ರೆಕಾರ್ಡ್ ಅಂತ ಆಗ್ಬೇಕಾದ್ರೆ. ಆಮೇಲೆ ಇಂಥ ಮಹಿಳೆಯರೆಲ್ಲ ಸೇರಿ ಮಾಡಿದಾರ, ಅದನ್ನೆಲ್ಲ ಸೂಕ್ಷ್ಮವಾಗಿ ಅವರೆಲ್ಲ ಅದನ್ನ ಅನಲೈಸಿಸ್ ಮಾಡ್ತಾರೆ. ಮಾಡಿ ಎಲ್ಲ ಮಾಡಿ ಅದನ್ನ 1-2,000ಕ್ಕೂ ಜಾಸ್ತಿ ಜನ ಸೇರಿರೋದನ್ನೇ ರೆಕಾರ್ಡ್ ಆಗಿ ಮಾಡಿ, ಅದು ಗೃಹಿಣಿಯರು ಮಕ್ಕಳು ಸೇರಿ ಮಾಡ್ತಿರ್ತಾರೆ, ಪುರುಷರು ಸಹ ಇದ್ದಾರೆ ಅದರೊಳಗಡೆ, ಎಲ್ಲ ಸೇರಿ ಮಾಡ್ತಾ ಇರೋದನ್ನ ರೆಕಾರ್ಡ್ ಮಾಡಿ ಒಂದು ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಅಷ್ಟು 2,000 ಜನಕ್ಕೂ ಸರ್ಟಿಫಿಕೇಟ್ ಕೊಡ್ತೀವಿ, ನಾವು ಮಾಡಿಕೊಡ್ತೀವಿ. ಅವರು ಸಂಸ್ಥೆಗೆ ಕೊಡ್ತಾರೆ, ಸಂಸ್ಥೆಗೆ ಒಂದು ಮೆಡಲ್ ಕೊಡ್ತಾರೆ, ಟ್ರೋಫಿ ಕೊಡ್ತಾರೆ ಈ ಇದಾದ ತಕ್ಷಣ. ಆಮೇಲೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಒಂದು 3,000 ಮಂದಿ ನಿಲ್ಸಿದೀವಲ್ಲ, ಅದೇ ಥರ 3,000 ಹಣತೆಯನ್ನು ಮುಂದಿಟ್ಟಿರ್ತೀವಿ. ಅದನ್ನು ಲಯನ್ಸ್ ಕ್ಲಬ್ನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಹೆಂಗಸರೆಲ್ಲರೂ ಬಂದು ಅದಕ್ಕೆ ಆಯೋಜನೆ ಮಾಡಿದ್ದೀವಿ. ಅವರೆಲ್ಲರೂ ದೀಪ ಹಚ್ತಾರೆ. ನಮ್ಮ ಕನ್ನಡದ ಕರ್ಕಿಯವರು ಬರೆದಿರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಹಾಡು, ಹಚ್ಚೇವು ಕನ್ನಡದ ದೀಪ ಅಂತ. ಹೌದು, ಅದು ಅದನ್ನ ಹಾಡ್ತಾರೆ. ಹಾಡುವಾಗ ಅದ್ರ ನಂತರ
ಇದೆಲ್ಲ ಆದಮೇಲೆ ನಮ್ಮದು ಒಂದು ನಗಾರಿ ಕನ್ನಡದ ಒಂದು ದೊಡ್ಡ ಒಂದು ಅದೊಂದು ಚಿತ್ರಣ ಅದು. ನಗಾರಿಯನ್ನು ಬಾರಿಸ್ತಾರೆ. ನಗಾರಿಯನ್ನು ಬಾರಿಸಿದಾಗ ಕೊಂಬು ಕಹಳೆಯನ್ನು ಊದ್ತಾರೆ. ಇದು ಊದಿದ ಮೇಲೆ ಬಾರಿಸು ಕನ್ನಡ ಡಿಂಡಿಮವ ಅಂತ ಒಂದು ಹಾಡನ್ನು ನಮ್ಮ ಕುವೆಂಪು ಅವ್ರದ್ದು ಹಾಡನ್ನು ಹಾಡೋದ್ರ ಮುಖಾಂತರ ಇಲ್ಲಿಗೆ ಎಂಡ್ ಆಗತ್ತೆ ಆ ಕಾರ್ಯಕ್ರಮ. ಹೌದು. ಇಂಥದ್ರೊಳಗೆ ಎಲ್ಲ ಡಿಜಿಟಲ್ ಮೀಡಿಯಾದವ್ರಿಗೆ ಕರೆದಿದ್ದೀವಿ, ಎಲ್ಲ ಮಾಧ್ಯಮದವ್ರಿಗೂ ಕರೆದಿದ್ದೀವಿ. ಅದರೊಳಗೂ ನಮ್ಮ ರಾಮಚಂದ್ರ ಅವರಿಗಂತೂ ನಾವು ಕೃತಜ್ಞತೆಯನ್ನು ಹೇಳಬೇಕು. ಯಾಕೆಂತಂದ್ರೆ ವಾಲಂಟ್ರಿಯಾಗಿ ನಾವು ಇದರೊಳಗೆ ಇದ್ದೀವಿ ಗುರುಗಳೇ, ನಮ್ಮ ಕಾರ್ಯಕ್ರಮ ನಾವು ಇದನ್ನು ನಮ್ಮ ಮಾಧ್ಯಮದಲ್ಲೂ ತರ್ತೀವಿ ಅಂತ. ಇವತ್ತು ಮಾಧ್ಯಮದಲ್ಲಿ ಬಹಳಷ್ಟು ಜನ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋರೇ ಜಾಸ್ತಿ ಇದ್ದಾರೆ. ಅಂಥದ್ರೊಳಗೂ ಒಂದು ಅಪ್ಪಟ ಕನ್ನಡಿಗ ಈ ರಾಮಚಂದ್ರ ಅವರು ಅಶ್ವವೇಗ ಅಂಥೇಳಿ ಈ ಚಾನಲ್ನ ಮಾಡ್ತಾ ಇರುವಂಥವ್ರು ಅವರಾಗಿನೇ ಬಂದು ಈ ಕನ್ನಡದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂಥ ಒಬ್ಬ ಮಾಧ್ಯಮದವರು. ಹಾಗಾಗಿ ಕನ್ನಡ ಡಿಂಡಿಮ ಪ್ರತಿಷ್ಠಾನದಿಂದ ಅವರಿಗೂ ಸಹ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಸ್ ಗುರುಗಳೇ, ಧನ್ಯವಾದಗಳು. ಜೊತೆಗೆ ಗುರುಗಳೇ, ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ನೀವು ಮಾತಾಡ್ತಿದ್ರಿ, ಇನ್ನು ಸಭಾ ಕಾರ್ಯಕ್ರಮ ಹೇಗಿರುತ್ತೆ ಅಂತ. ಹಾಂ, ಒಳ್ಳೆಯ ಪ್ರಶ್ನೆ ಕೇಳಿದ್ರೆ. ಸಭಾ ಕಾರ್ಯಕ್ರಮದಲ್ಲಿ ನಮಗೀಗ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ದು ಒಂದೆರಡು ಶಾಸಕರುಗಳಿಗೆ. ಯಾಕಂದ್ರೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಮುಖ್ಯ ಎನರ್ಜಿ ಅವರು. ಹೌದು. ಅದನ್ನು ವೇದಿಕೆ ನಿರ್ಮಾಣ ಮಾಡಿಕೊಟ್ರು, ಲೈಟು ಮತ್ತು ಸೌಂಡ್ಸ್ಗಳನ್ನು ಇಂಥ ಕಾರ್ಯಕ್ರಮಕ್ಕೆ ಕೊಡೋದು. ನೀವೊಂದು 20 ಜನ ಹಾಡೋ ಕಾರ್ಯಕ್ರಮಕ್ಕೆ ಎಷ್ಟು ಸೌಂಡ್ಸ್ ಬೇಕು ನೀವು ಯೋಚನೆ ಮಾಡಿ. ನೀವೊಬ್ರು ಗಾಯಕರು ಹೌದು. ಆಮೇಲೆ ಸುಮಾರು 2,500 ಜನಕ್ಕೆ ಖಂಡಿತ ಖಂಡಿತ ಸೇರಿಸ್ಬೇಕಾದ್ರೆ ಅವರ ಧ್ವನಿ ಇಲ್ಲಿ ಮೊಳಗಬೇಕಾದ್ರೆ ತಕ್ಕನಾದಂಥ ಲೈಟು ವೇದಿಕೆ ಎಲ್ಲವನ್ನು ಮಾಡಿಕೊಡ್ಬೇಕಾದ್ದು ಒಂದು ಮಾಡಿದ್ದಾರೆ. ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಆಮೇಲೆ ಅದಕ್ಕೆ ಒಂದಿಷ್ಟು ದಾರ್ಶನಿಕರು, ಒಂದಿಷ್ಟು ಈ ನಾಡಿನ ಕೆಲವೊಂದಿಷ್ಟು ಯಾರ್ಯಾರು ಅತಿಥಿಗಳು ಅಂತ ರಿವೀಲ್ ಮಾಡ್ಬೋದೇನು ತೊಂದರೆ ಇಲ್ಲ. BGSನ ಇವರು ಬರ್ತಿದ್ದಾರೆ, ಏನು ಪ್ರಕಾಶ್ನಾಥ ಸ್ವಾಮೀಜಿಯವರು ಬರ್ತಾರೆ. ಹಾಗೆ ವಿನಯ್ ಗುರೂಜಿಯವರು ಬರ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಒಂದಿಷ್ಟು ರಾಜಕೀಯ ನೇತಾರರು ಕೂಡ ಬರ್ತಿದ್ದಾರೆ. ಇನ್ನು ಒಂದು 4-5 ಸಾಹಿತಿಗಳು ಸಹ ಇದರೊಳಗೆ ಭಾಗವಹಿಸಲಿದ್ದಾರೆ. ಆಮೇಲೆ ನಮ್ಮ ಸಂಘಟಕರೆಲ್ಲರೂ ಸಹ ಸೇರಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ ಪ್ರವೀಣ್ ಡಿ ರಾವ್ ಅವರು ಇದನ್ನು ಅಷ್ಟು ನಿಭಾಯಿಸಲಿಕ್ಕೆ ಸಂಯೋಜಕರಾಗಿ ಅದರೊಳಗೆ ಪಾಲ್ಗೊಂಡಿದ್ದಾರೆ. ಆಮೇಲೆ ಜಾನಪದ ಲೋಕಕ್ಕೆ ಬಂದರೆ ಸವಿತಕ್ಕನ ಹಾಡುಗಳು ಅಂತ ಇವತ್ತೆಲ್ಲ ಭಾಳ ಫೇಮಸ್. ಆ ಹೆಣ್ಮಗಳು ನಮ್ಮ ಮಠಕ್ಕೆ ಬಂದು ಪ್ರಾಕ್ಟೀಸಲ್ಲಿ ಸಮೇತ ಬೇರೆಯವ್ರಿಗೆ ಹೇಳ್ಕೊಡೋದ್ರಲ್ಲಿ ತನ್ನನ್ನು ತೊಡಗಿಸಿರ್ತಕ್ಕಂಥದ್ದು. ಅದನ್ನು ಭಾಳ ಸಂತೋಷದಿಂದ ಹೇಳ್ಕೊಳ್ತೀನಿ ನಾನು. ಅದ್ರ ಜೊತೆಯಲ್ಲಿ ಅವರ ಪತಿ ಗಣೇಶ್ ಪ್ರಸಾದ್ ಅಂತ, ಅವರು ಕೀಬೋರ್ಡ್ ಹೊತ್ಕೊಂಡ್ಬಂದು ಎಲ್ಲ ಕಲಿಸೋದಕ್ಕೂ ಸಹಾಯ ಮಾಡಿದ್ದಾರೆ. ಆಮೇಲೆ ಗುರು ಅನ್ನುವಂಥ ಒಬ್ಬ ಹುಡುಗ, ಅವ್ರ ಜೊತೆನಲ್ಲೆಲ್ಲ ಪಕ್ಕವಾದ್ಯದವ್ರನ್ನು ತಂಡನ್ನು ತಗೊಂಡ್ಬಂದು ಸಹಾಯ ಮಾಡಿದ್ದಾರೆ. ಆಮೇಲೆ ಮಂಜೇಶ್ ಅನ್ನುವಂಥ ಜಾನಪದ ಕಲಾವಿದರು, ಅವರು ತನ್ನ ಸಂಗಡಿಗರನ್ನ ತನ್ನ ಸಹಮಿತ್ರಗಳನ್ನೆಲ್ಲ ತಗೊಬಂದು ಇದಕ್ಕೆ ಜೋಡಿಸಿದ್ದಾರೆ. ಒಟ್ಟಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊತಾರೆ. ನೀವು ಅವ್ರನ್ನೆಲ್ಲ ಒಬ್ಬೊಬ್ಬನು ಸಹ ದೊಡ್ಡ ದೊಡ್ಡ ಗಾಯಕರು ಇವರೆಲ್ಲ ಅವ್ರದ್ದೇ ಒಂದೊಂದು ಕಾರ್ಯಕ್ರಮ ಮಾಡೋದಕ್ಕೆ ನೀವು ಭಾಳಷ್ಟು ಶ್ರಮ ಪಡಬೇಕಾಗ್ತದೆ. ಆದರೆ ಗುರುಗಳು ಅನ್ನೋದೊಂದು ಇದಕ್ಕೆ ಅವರು ಆ ಬೆಲೆಗೆ ಅವರೆಲ್ಲರೂ ನಮ್ಮ ಮುಂದೆ ಯಾವ ದೊಡ್ಡ ಗಾಯಕರು ಅಲ್ಲ, ಎಲ್ಲರೂ ಶಿಷ್ಯರಾಗಿ ಸೇರಿಕೊಂಡು ನಾವಿದ್ದೀವಿ ಅಂತ ಬಂದಿದ್ದಾರೆ. ಅವರೆಲ್ಲರನ್ನು ನಾವೊಂದು ಚಿಕ್ಕ ಮಟ್ಟಕ್ಕಾದ್ರೂ ಗುರುತಿಸಿ ಸನ್ಮಾನಿಸಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಆಮೇಲೆ ಇದಕ್ಕೆ ಸಹಕಾರ ನೀಡಿದಂಥವರಿಗೆ ಇವುಗಳನ್ನೆಲ್ಲ ಗುರುತಿಸಬೇಕು ಅನ್ನುವಂಥ ಒಂದು ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. ಎಸ್ ಗುರುಗಳೇ, ಇನ್ನು ಈ ಪ್ರತಿಷ್ಠಾನದ ಬಗ್ಗೆ ನೀವು ಮಾತಾಡ್ತಿದ್ರಿ, ಅಂದ್ರೆ ಕನ್ನಡದ ಸೇವೆಗೋಸ್ಕರವೇ ಈ ಪ್ರತಿಷ್ಠಾನ ತಾವು ಹುಟ್ಟು ಹಾಕಿರುವಂಥದ್ದು. ಜೊತೆಗೆ ಈ ಕಾರ್ಯಕ್ರಮ ಒಂದು ಆಯೋಜನೆ ಮಾಡ್ತಿರುವಂಥದ್ದು ಪ್ರತಿಷ್ಠಾನದಿಂದ ಸಾಕಷ್ಟು ಕಾರ್ಯಕ್ರಮಗಳು ತಮ್ಮ ವಿಚಾರಗಳಲ್ಲಿ ಇರಬಹುದು. ಅಂದ್ರೆ ಸಾಕಷ್ಟು ಪ್ರತಿಷ್ಠಾನಗಳಿದೆ, ಅದರ ಸೇವೆಯನ್ನ ಮಾಡ್ತಿದ್ದಾರೆ. ಆದ್ರೆ ವಿಶಿಷ್ಟವಾಗಿ ಇದೇ ತರದ ಒಂದು ಆಯೋಜನೆ ಮಾಡಬೇಕು, ಹೀಗೆ ಕಾರ್ಯಕ್ರಮಗಳು ಆಗಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನೋಡಿ, ನಮ್ಮ ಕನ್ನಡದ ಕಾರ್ಯಕ್ರಮಗಳು ಎಷ್ಟು ನಡೀತವೆ. ಒಂದು ಬಹುಶಃ ಸಾವಿರಾರು ಕಾರ್ಯಕ್ರಮ ನಡೀತದೆ ಇಡೀ ರಾಜ್ಯದಲ್ಲಿ. ಎಷ್ಟೋ ಸಂಘಟನೆಗಳಿವೆ, ಅವ್ರವ್ರ ರೀತಿನಲ್ಲಿ ಅವ್ರವ್ರು ಮಾಡ್ತಾರೆ. ಕೆಲವೊಂದು ಕಡೆ ದಿಕ್ಕು ತಪ್ಪು ಹೋಗಿವೆ. ಹೆಂಗೆ ಕನ್ನಡದ ಕಾರ್ಯಕ್ರಮ ಮಾಡ್ಬೇಕು ಆ ಥರದಲ್ಲಿ ಆಗ್ತಾ ಇಲ್ಲ. ಎಲ್ಲೋ ಒಂದು ಥರದಲ್ಲಿ ಗೌಜು ಗದ್ದಲ ಮಾಡಿದ ತಕ್ಷಣ ಕನ್ನಡ ಕಾರ್ಯಕ್ರಮ ಆಗಲ್ಲ. ಬೇರೆ ಭಾಷೆಯವರಿಗೆ ಬೈದ ತಕ್ಷಣ ಕನ್ನಡ ಕಾರ್ಯಕ್ರಮ ಆಗಲ್ಲ. ರೈಟ್. ಅವರು ನಮ್ಮೊಳಗಡೆ ತೊಡಗಿಸ್ಕೊಂಡು ಅವರಿಗೆ ನಾವು ಕನ್ನಡ ಮಾತಾಡಿಸೋವಂಥದ್ದು ಮಾಡಬೇಕು, ಅವರಿಗೂ ಕನ್ನಡ ಕಲಿಸೋವಂಥದ್ದಾಗಬೇಕು. ಮತ್ತು ಇದನ್ನೆಲ್ಲ ನೋಡಿದಾಗ ಸೌಮ್ಯತೆಯಲ್ಲಿ, ಆಧ್ಯಾತ್ಮಿಕ ಟಚ್ನಲ್ಲಿ, ಒಂದು ಸಾತ್ವಿಕ ಕಳೆಯಲ್ಲಿ ಕನ್ನಡ ಕಾರ್ಯಕ್ರಮ ಮಾಡ್ಬೋದಾ ಅನ್ನೋದನ್ನು ನಾವು ಮಾಡಿದ್ದೀವಿ.
ಇಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ. ಎಲ್ಲೂ ಅಬ್ಬರದ ಗಲಾಟೆ ಇಲ್ಲ, ಸಾತ್ವಿಕವಾದಂಥ ಒಂದು ಹಬ್ಬ. ಓಕೆ. ಪ್ರತಿ ವರ್ಷ ಮಹನೀಯ ಒಬ್ಬನನ್ನು ಗುರುತಿಸಿ ಅವರಿಗೆ ಕನ್ನಡ ಡಿಂಡಿಮ ಪ್ರತಿಷ್ಠಾನದ ಡಿಂಡಿಮ ಪ್ರಶಸ್ತಿ ಅಂತ ಕೊಡ್ತೀವಿ. ಓಕೆ. ಡಿಂಡಿಮ ಪ್ರಶಸ್ತಿ ಅಷ್ಟು ದೊಡ್ಡ ವ್ಯಕ್ತಿಗಳಿಗೆ ಕೊಡಬಹುದಾ ನಾನು ಅಂತ ನನಗೂ ಯೋಚನೆ ಬರ್ತದೆ. ಓಕೆ. ನಮಗೆ ಅವ್ರಿಗೆ ಕೊಡೋದ್ರಿಂದ ಕನ್ನಡ ಡಿಂಡಿಮ ಪ್ರತಿಷ್ಠಾನಕ್ಕೆ ಒಂದು ದೊಡ್ಡ ಗರಿ ಬರುತ್ತೆ ಅಷ್ಟೆ. ಅವರಿಗಿನ್ನ ದೊಡ್ಡತನ ಅಲ್ಲ, ಅವರಿಗೆ ಕೊಟ್ಟಿದ್ದೇವೆ ಅನ್ನೋದು ನಮಗೆ ದೊಡ್ಡತನ. ಎಂಥ ಮಾತು. ಹಾಗಾಗಿ ಫಸ್ಟು ಕುವೆಂಪು ಅವರಿಗೆ ಕೊಟ್ಟಿದ್ದೇವೆ ಪ್ರಥಮ ವರ್ಷದ್ದು. ಎರಡನೇ ವರ್ಷದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಇವೆರಡು ರತ್ನಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಕರ್ನಾಟಕದ ರತ್ನ ಅಂತಲೇ ಅವ್ರಿಗೆ ಹೆಸರು. ಅದರೊಳಗೆ ರಾಜ್ಕುಮಾರ್ ಎಂಥ ದೊಡ್ಡ ವ್ಯಕ್ತಿ ಅಂತಂದರೆ, ನಟ, ಒಬ್ಬ ಚಿತ್ರನಟ ಅದನ್ನು ಬಿಟ್ಟುಬಿಡಿ, ಒಬ್ಬ ವ್ಯಕ್ತಿಯಾಗಿ ಅವ್ರು ನೋಡಿದ್ರೆ ಒಂದು ನಿಷ್ಕಲ್ಮಶವಾದಂಥ ಮನಸ್ಸು ಅಂತ ಅನಿಸುತ್ತೆ. ಅದು ಪರಿಪಕ್ವವಾದಂಥ ವಯಸ್ಸಿನಲ್ಲಿ ನಾವು ಕಂಡಿದ್ದೀವಿ. ಯಾವಾಗ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಅಂತ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿತ್ತು, ಆವಾಗ ಅವರು ಭಾಳ ನಯವಾಗಿ ಸಾತ್ವಿಕತೆಯಲ್ಲಿ ಕೇಳಿದ್ರಂತೆ, ಇದು ಮೊಟ್ಟ ಮೊದಲು ಕೊಡ್ತಾ ಇದ್ದೀರಲ್ವಾ ಪ್ರಶಸ್ತಿನ ಅಂತ. ಹೌದು, ರಾಜ್ಕುಮಾರ್ ಅವರ ಸಲುವಾಗಿನೇ ಈ ಕರ್ನಾಟಕ ರತ್ನ ಪ್ರಶಸ್ತಿ ಹುಟ್ಟಾಕಿದ್ರು. ಆವಾಗ ಬಂಗಾರಪ್ಪನವ್ರು ಇದ್ರು ಅಂತ ಅನ್ಕೋತೀನಿ. ಅವರು ಹುಟ್ಟಾಕಿದ್ರು ನಿಮಗೆ ಕೊಡಬೇಕು ಅಂತ. ಸರಿ, ಆವಾಗ ಅವರು ಏನು ಮಾತು ಹೇಳ್ತಾರೆ ಅಂದರೆ, ಈ ಪ್ರಶಸ್ತಿ ನಾನು ಧಿಕ್ಕರಿಸೋದಿಲ್ಲ, ಯಾಕೆಂದರೆ ಕರ್ನಾಟಕ ರತ್ನ ಅನ್ನೋಂಥ ಅದನ್ನು ದೂರ ಮಾಡೋಷ್ಟು ದೊಡ್ಡ ಜನ ನಾನಲ್ಲ. ಆದರೆ ನಾನು ಸ್ವೀಕಾರ ಮಾಡೋಕ್ಕೆ ಒಂದು ಸಣ್ಣದ ಅರ್ಹತೆ ಏನಾದ್ರು ಬರಬೇಕು ಅಂದರೆ ಮೊದಲು ಕುವೆಂಪುರೇ ಕೊಡಬೇಕು ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ದೊಡ್ಡ ವ್ಯಕ್ತಿತ್ವ. ಹಾಂ, ಕುವೆಂಪು ಅವರು ದೊಡ್ಡ ಮೇರು ಪರ್ವತ, ಅವ್ರಿಗೆ ಮೊದಲು ಸಿಗಬೇಕು. ಅವ್ರಿಗೆ ಸಿಕ್ಕಿದ ಮೇಲೆ ನಾನು ತಗೋತೀನಿ ಅಂತ. ಕುವೆಂಪು ಅವರಿಗೆ ಎದ್ದು ಬರಲಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ. ರಾಜ್ಕುಮಾರ್ ಅವರು ಹೇಳಿದ್ರಿಂದ ಅವ್ರಿಗೆ ಏನೋ ಒಂದು ಮಾಡಿ ಅಲ್ಲೇ ಹೋಗಿ ಕನ್ನಡ ರತ್ನವನ್ನು ಕುವೆಂಪು ಅವರಿಗೆ ಕೊಡ್ತಾರೆ. ಹಾಂ, ಅವ್ರಿಗೆ ಕೊಟ್ಟ ಮೇಲೆ ರಾಜ್ಕುಮಾರ್ ಸ್ವೀಕಾರ ಮಾಡ್ತಾರೆ. ನೋಡಿ ಎಷ್ಟು ಒಂದು ಆದರ್ಶ ಅವರಲ್ಲಿತ್ತು. ಖಂಡಿತ ಖಂಡಿತ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವ್ರನ್ನು ನಾವು ಖಂಡಿತ ನೆನಪು ಮಾಡ್ಕೋಬಹುದಲ್ವಾ ಗುರುಗಳೇ? ಹೌದು, ಅಂದರೆ ರಾಜ್ಕುಮಾರ್ ಮಗ ಅನ್ನೋದು ನೆನಪು ಮಾಡ್ಕೊಳ್ಳೋದಕ್ಕಿಂತಲೂ, ಆತ ಒಬ್ಬ ಒಳ್ಳೆ ನಟ ಅನ್ನೋದಕ್ಕಿಂತಲೂ, ಅವನಿಗಿಂತಲೂ ಇನ್ನೂ ನಟನೆಯವರು ಬೇಕಾದಷ್ಟು ಜನ ಇರ್ಬೋದು. ಆದರೆ ಎಲ್ಲಿ ನಾವು ಆದರ್ಶತೆಯನ್ನು ನೋಡಬೇಕಾಗಿತ್ತು ಅಂತಂದರೆ, ತಾನು ದುಡ್ದಿರೋದ್ರಲ್ಲಿ ಸಮಾಜದಲ್ಲಿ ಅದು ದುರ್ಬಲರಿಗೆ ಹಂಚಲಿಕ್ಕೆ ಹೋದ್ನಲ್ಲ ಆ ವಯಸ್ಸಿನ ಹುಡುಗ. ಹೌದು ಅಲ್ವಾ? ಎಷ್ಟು ಜನ ನಟರು ಇದು ಮಾಡಿದ್ದಾರೆ, ಅದನ್ನು ನಾವು ನೋಡಬೇಕು. ಒಂದು ಆ ಹುಲಿ ಹೊಟ್ಟೆನಲ್ಲಿ ಹುಲಿಯೇ ಹುಟ್ಟುತ್ತೆ ಅಂತ ಅಂದಾಗೆ ಅಂಥ ಒಂದು ರಾಜ್ಕುಮಾರ್ ಅವರ ಮಗನಾಗಿ ತಾನು ಸಹ ಅಪ್ಪನ ಹೆಸರಿಗೆ ಸರಿಸಮಾನವಾಗಿ ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದ. ದೇವರು ನಮಗೆ ಬಿಟ್ಟಿಲ್ಲ, ಅದೊಂದು ಬೇಜಾರಿದೆ. ಯಾಕೆಂತಂದರೆ ಕಡೆ ಪಕ್ಷ ಅವರ ತಂದೆ ಇದ್ದಷ್ಟು ವರ್ಷನಾದ್ರು ಇದ್ದಿದ್ರೆ ಒಂದು ಸಂತೋಷ ಆಗ್ತಿತ್ತು. ಏನೋ ನಮ್ಮ ಕನ್ನಡಿಗರ ಒಂದು ದುರಾದೃಷ್ಟ, ಅವರು ದಾಟಿ ಹೋಗಿದ್ದಾರೆ. ಆದರೂ ಪರವಾಗಿಲ್ಲ, ನೆನಪು ಅನ್ನೋದು ಯಾವತ್ತಿಗೂ ಇದ್ದೇ ಇರ್ತದೆ. ಒಟ್ಟಿನಲ್ಲಿ ಕನ್ನಡ ಡಿಂಡಿಮದಿಂದ ಒಂದು ಕಾಲಕ್ಕೆ ಮುಂದೆ ನಾವಿವತ್ತೇನು ಹುಟ್ಟಾಕಿರೋ ಒಂದು ಸಂಸ್ಥೆ ಮುಂದಕ್ಕೆ ಒರೆಕೊಂಡು ಹೋಗುತ್ತದು. ಅದರಿಂದ ಮುಂದೊಂದು ದಿನ ಪುನೀತ್ ರಾಜ್ಕುಮಾರಿಗೂ ಡಿಂಡಿಮ ಪ್ರಶಸ್ತಿ ಬರುತ್ತೆ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ ಗುರುಗಳೇ. ಈ ಸಂದರ್ಭದಲ್ಲಿ ಈ ಬಾರಿಯ 2025 ಕನ್ನಡ ಡಿಂಡಿಮ ಪ್ರಶಸ್ತಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಹೌದು ಹೌದು. ಈಗ ಏನು ಎಲ್ಲ ಅನ್ನಿಸ್ಕೋಬೋದು, ಮರಣೋತ್ತರವಾಗಿ ಕೊಡೋಷ್ಟು ದೊಡ್ಡ ಸಂಸ್ಥೆನ ಇದು ಅಂತ. ಹಾಗೆ ಈಗ ಹೇಗಿದೆ ಅಂತಂದರೆ, ಗಣಪತಿ ದೊಡ್ಡ ದೇವರಾಗಿರ್ಬೋದು, ಗ್ರಾಮ ದೇವರಿಗೂ ಒಂದು ಅಷ್ಟೇ ಗೌರವ ಇರ್ತದೆ. ಹೌದು, ಪ್ರಸಾದ ಅಂತಂದ ತಕ್ಷಣ ಎರಡನ್ನೂ ಕಣ್ಣಿಗೊತ್ಕೊಂಡೇ ತಗೋತೀವಲ್ವ ನಾವು. ಹಾಗಾಗಿ ಚಿಕ್ಕ ಸಂಸ್ಥೆ ಆದರೂ ಕೂಡ ಅದರೊಳಗಡೆ ಒಲವು ಮತ್ತು ಅದರ ಕೊಟ್ಟಿರ್ತಕ್ಕಂಥ ಗೌರವ ಮಾತ್ರ ಎಲ್ಲವೂ ಒಂದೇ ಆಗಿರ್ತದೆ. ಸಂಸ್ಥೆ ದೊಡ್ಡದಾದ ತಕ್ಷಣ ಗೌರವ ದೊಡ್ಡದು ಅಂತಲ್ಲ. ಚಿಕ್ಕವರು ಬಡವ್ರ ಮನೆಯಲ್ಲಿ ಆಸಕ್ತಿ, ಬಡವ್ರ ಮನೆಯಲ್ಲಿ ಆಶ್ರಯ, ಬಡವ್ರ ಮನೆಯಲ್ಲಿ ಆಸೆ, ಅವೆಲ್ಲ ಬಹಳ ವಿಶೇಷವಾದಂಥದ್ದು ಇರ್ತದೆ. ಯಾರದೇ ನೀವು ನೋಡಿ, ಸಾಧಾರಣ ಮಟ್ಟಿಗೆ
ನಮ್ಗಿಂತ ಕೆಳಗಿದ್ದವ್ರ ಮನೆಗೆ ಹೋದಾಗ ನಮ್ಮನ್ನು ಆತಿಥ್ಯ ಮಾಡೋದು ಜಾಸ್ತಿ. ಹೌದು, ನಮ್ಗಿಂತ ದೊಡ್ಡವ್ರ ಮನೆಗೆ ಹೋದಾಗ ನಾವೇ ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಏನೋ ಮಾಡ್ಕೊಂಡು ಬರಬೇಕು ಕರೆಕ್ಟ್ ಕರೆಕ್ಟ್. ಅಲ್ವಾ? ಹೌದು. ಆದ್ದರಿಂದ ಯಾವಾಗಲೂ ದೇವರು ಹೇಳ್ತೇನೆ, ಚಿಕ್ಕವರಿಂದಲೇ ಪಡಿಬೇಕು ಒಂದು ಗೌರವವನ್ನ, ಸಂತೋಷವನ್ನು. ಅವಾಗ ಭಾಳ ಸಂತೋಷ. ಎಸ್ ಎಸ್. ಹಾಗಾಗಿ ನಾವು ಚಿಕ್ಕವರಾಗಿ ದೊಡ್ಡ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀರಿ. ಎಸ್ ಎಸ್. ಗುರುಗಳೇ, ಇನ್ನು ಈ ಒಂದು ಕನ್ನಡದ ಕಾರ್ಯಕ್ರಮ ಅಂದಾಗ ಸಾಕಷ್ಟು ಜನ ನವೆಂಬರಲ್ಲೇ ಆಯೋಜನೆ ಮಾಡುವಂತಹ ಒಂದು ರೂಢಿಯನ್ನು ಇಟ್ಕೊಂಡಿರ್ತಾರೆ. ಕನ್ನಡ ಅಂದರೆ ನವೆಂಬರ್ ತಿಂಗಳಲ್ಲಿ ಮಾಡೋಣಪ್ಪ ಕಾರ್ಯಕ್ರಮ ಅಂತ. ಬಟ್ ನೀವೇನು ಡಿಸೆಂಬರ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಕಾರಣ ಅಂತಿದೆಯಾ? ಇಲ್ಲ, ಕನ್ನಡದಲ್ಲಿ ನಾವು ಕನ್ನಡದ ನವೆಂಬರ್ನ 3ನೇ ಭಾನುವಾರ ವಿಧಾನಸೌಧದ ಮುಂಭಾಗದಲ್ಲಿ ಅಂತ ಆಗಿತ್ತು. ಓಕೆ. ಆಮೇಲೆ ಕಾರಣಾಂತರದಿಂದ ಅದು 30ನೇ ತಾರೀಕು ನವೆಂಬರ್ಗೆ ಅಂತ ಆಗಿತ್ತು. ಅದಾಗುವಾಗಲೇ ಈಗ ಯಾವ ಮಿನಿಸ್ಟ್ರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಅವರೆಲ್ಲರೂ ಅವ್ರದ್ದೇ ಆದಂಥ ಅಧಿಕಾರದ ತಲೆಬಿಸಿನಲ್ಲಿದ್ದಾರೆ. ಸೊ ಹಾಗಾಗಿ ಇದ್ರ ಮಧ್ಯದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲೇ ಇಲ್ಲ. ನಮಗೆ ಚೆನ್ನಾಗಿ ಸ್ಪಂದನೆ ಕೊಟ್ಟಂಥವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನೀವು ಮಹಿಳೆ ಮತ್ತು ಮಕ್ಕಳನ್ನು ಬಳಸಿ ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಸಹಯೋಗದಲ್ಲಿ ಇದ್ದೇವೆ ಅಂತ ನಮಗೆ ಪಾಪ ಅವರು ಸ್ಪಂದಿಸಿದ್ದಾರೆ. ಸ್ಪಂದಿಸಿ ಲೆಟ್ರು ಕೂಡ ಕೊಟ್ಟಿದ್ದಾರೆ. ಅದನ್ನು ಮುಖ್ಯಮಂತ್ರಿಯವರು ಆಧರಿಸಿ ಮಾಡಬೇಕಾಗಿತ್ತು. ಅದು ಆಗಲಿಲ್ಲ, ತೊಂದರೆ ಇಲ್ಲ. ಅದು ಆಗಲಿಲ್ಲ ಅಂತಂದ್ರೂ ಕೂಡ ಅದೇ ಸರ್ಕಾರದ 2 ಶಾಸಕರು ಈ ಕಾರ್ಯಕ್ರಮ ಮಾಡುವಲ್ಲಿ ನಮ್ಮ ಕೈ ಹಿಡಿದಿದ್ದಾರೆ ಅಂತೂ ಆಗಿದೆ. ಮುಂದೊಂದು ದಿನ ವಿಧಾನಸೌಧವೂ ಇರ್ತದೆ. ಸರ್ಕಾರ ಯಾರದೇ ಇರ್ಬೋದು, ಮಿನಿಸ್ಟ್ರುಗಳು ಯಾರೇ ಇರ್ಬೋದು, ನಾವು ಸಾಯೋ ತನಕ ಸ್ವಾಮಿಗಳಾಗೇ ಇರ್ತೀವಿ. ನಮಗೇನು ಅಧಿಕಾರ ಚೇಂಜ್ ಇರಲ್ಲ. ಅದೇ ಥರದಲ್ಲಿ ನಮ್ಮ ಸಂಸ್ಥಾನವೂ ಇರ್ತದೆ, ಸಂಸ್ಥೆಯೂ ಇರ್ತದೆ. ಮುಂದೆ ಬರುವಂಥ ಸರ್ಕಾರದಲ್ಲಿ ಮತ್ತೆ ನಾವು ಬಿಡೋದಿಲ್ಲ. ಮುಂದೊಂದು ದಿನ ವಿಧಾನಸೌಧದ ಮುಂಭಾಗದಲ್ಲೇ ಈ ಕಾರ್ಯಕ್ರಮ ಇಂಥದ್ದು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯೂ ನಮಗಿದೆ, ಆಸಕ್ತಿಯೂ ಇದೆ. ಖಂಡಿತ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಡಿಸೆಂಬರ್ನಲ್ಲಿ ಆಯೋಜನೆ ಮಾಡ್ತಿರೋದ್ರಿಂದ ಪ್ರತಿ ತಿಂಗಳು ಕೂಡ ಕನ್ನಡದ ಹಬ್ಬವೇ ಅನ್ನುವಂಥ ಸಂದೇಶ ಕೂಡ ಜನರಿಗೆ ತಲುಪುತ್ತೇನೋ. ಹೌದು. ಆಮೇಲೆ ನಾವು ರಾಜ್ಯೋತ್ಸವ ಥರ ಮಾಡ್ತಾ ಇಲ್ಲ, ನಾವು ಡಿಂಡಿಮ ಉತ್ಸವ ಅಂತ ಕರಿತಾ ಇದ್ದೀವಿ. ಓಕೆ. ಕನ್ನಡ ಡಿಂಡಿಮ ಉತ್ಸವನ ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ತಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ ಅಂತ. ಅಲ್ಲ, ಈ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಈ ಹಾಡು, ಈ ಲೈನ್ಸ್ ಎಷ್ಟು ಪ್ರಸ್ತುತ ಅಲ್ವಾ ಗುರುಗಳೇ? ಔಟ್ ಆಫ್ ದ ಬಾಕ್ಸ್ ಈ ಪ್ರಶ್ನೆ ಕೇಳ್ತಿದ್ದೀನಿ. ಇವತ್ತಿನ ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿದ್ರೆ ಈ ಒಂದು ಒಗ್ಗಟ್ಟಿನ ಮಂತ್ರ ಅಂತ ಒಂದು ಕಡೆ ಹೇಳ್ತಾರೆ, ಆದ್ರೆ ಒಳಗಿನ ಒಂದು ಗೊಂದಲಗಳು, ಆ ಒಂದು ತಿಕ್ಕಾಟವನ್ನ ನೋಡಿದಾಗ ಏನ್ ಅನ್ಸುತ್ತೆ ಗುರುಗಳೇ? ಬಹುಶಃ ಕುವೆಂಪು ಅವರಿಗೆ ಅನ್ನಿಸ್ತಾ ಇತ್ತು ಅನ್ಸುತ್ತೆ, ಇದು ನಿರಂತರ ಕಚ್ಚಾಟಗಳು ಅಂತ. ಅಧಿಕಾರದ ಆಸೆ, ನಾನೇ ಅನ್ನುವಂಥ ಸ್ವಾರ್ಥ, ನಾನೂ ಅಂಥದ್ದು ಸ್ವಾರ್ಥ. ಅದ್ರ ನಡುವೆ ಕನ್ನಡ ಎಲ್ಲೋ ಹೋಗ್ಬಿಡ್ಬಾರ್ದು, ನಮ್ಮ ಭಾಷೆ, ನಮ್ಮ ಹಿಂದಿನವರ ಬಲಿದಾನ. ನಾವಿವತ್ತು ಏನು ತೊಗೊಂಬಂದಿದ್ದೀವಿ ನೋಡಿ ಹೆಸರುಗಳನ್ನು, ಬಸವಣ್ಣ ಆಗಿರಲಿ, ಅಕ್ಕಮದೇವಿ ಆಗಲಿ, ಪುರಂದರದಾಸ ಆಗಲಿ, ಕನಕದಾಸರಾಗಲಿ, ಶಿಶುನಾಳ್ ಶರೀಫರಾಗಲಿ, ಈವನ್ ನಿಸ್ಸಾರ್ ಅಹಮದ್ ಆಗಲಿ ಅಲ್ವಾ, ಅಂತ ಕುವೆಂಪು ಅವರಾಗಲಿ, ಇಷ್ಟು ಹೆಸರುಗಳಲ್ಲಿ ಏನಾದರೂ ಸ್ವಾರ್ಥ ಕಾಣುತ್ತೇನ್ರಿ? ಅವರು ಯಾರೂ ಕಣ್ಮುಂದಿಲ್ಲ, ಆದರೆ ಎಲ್ಲೋ ನಮ್ಮ ಹಿಂದೆ ಮುಂದೆ ಇದ್ದಾರೇನೋ ಅಂತ ಅನ್ಸಲ್ವಾ? ಯಾವುದೇ ಕನ್ನಡಿಗರನ್ನು ನೋಡಿ ಬೇಕಾರೆ ಇವ್ರ ಋಣದಲ್ಲಿ ನಾವು ಇದ್ದೀವಿ ಅಂತ ಅನ್ಸಲ್ವಾ? ಖಂಡಿತ ಖಂಡಿತ. ಈ ಥರದಲ್ಲಿ ಇರಬೇಕಿತ್ತು ತಾನೆ. ಇದು ಕುವೆಂಪು ಅವ್ರ ಮನಸ್ಸಿಗೆ ಅವತ್ತು ಬಂದಿದೆ, ನಾವು ಹಿಂಗೆ ಹೊಟ್ಟೆ ಕಿಚ್ಚಲ್ಲೇ ಬದುಕ್ತಾ ಇರ್ತೀವಿ ಅಂತ. ಆದ್ದರಿಂದ ಆ ಹೊಟ್ಟೆ ಕಿಚ್ಚಿಗೆ ತಣ್ಣೀರು ಹುಯ್ಬೇಕಂತೆ, ಅಲ್ಲೇ ಆರಲಿ ಅಂತ. ಎಂಥ ಭಾಷೆ, ಇಂಥ ಶಬ್ದಗಳು, ಆ ಮನುಷ್ಯನ ಆ ತಲೆ, ಅದು ಏನೊಂದು ವಿಶ್ವಕೋಶ ಆಗಿತ್ತೋ ಏನೋ ಅಲ್ವಾ, ಆ ಭಾಷೆಯ ಹಿಡಿತ ಅಂಥದ್ದನ್ನು ನಾವು ಆ ಶಬ್ದವನ್ನೇ ತಗೊಂಡ್ವಿ. ಅದು ಹೆಂಗಿರಬೇಕು ಅಂತಂದರೆ, ಈ ಸತ್ತಂತಿಯವರನ್ನು ಬಡಿದೆ ಸತ್ತವನೇ ಮತ್ತೊಂದು ಸರ್ತಿ ಈ ಡಿಂಡಿಮದ ಶಬ್ದಕ್ಕೆ ಎದ್ದು ಬರ್ಬೇಕಂತ. ಹಾಗಾಗಿ ಆ ಕನ್ನಡದ ಡಿಂಡಿಮನೇ ನಾವು ಇಟ್ಟಿದ್ವಿ, ಕನ್ನಡ ಡಿಂಡಿಮ ಅಂತ ಪ್ರತಿಷ್ಠಾನ ಮಾಡಿದ್ವಿ. ಕನ್ನಡ ಡಿಂಡಿಮ ಅಷ್ಟೇ ನಮ್ಮ ಹೆಸರು. ಅದರೊಳಗಡೆ ನಾನು ಅಧ್ಯಕ್ಷನೂ ಅಲ್ಲ, ಏನೂ ಅಲ್ಲ, ಕಾರ್ಯಕರ್ತ ಅಷ್ಟೇ. ಗುರುಗಳ ಮಾತುಗಳನ್ನು ಕೇಳ್ತಿದ್ದೇವೆ. ಗುರುಗಳೇ, ಕನ್ನಡ ಡಿಂಡಿಮ ಪ್ರತಿಷ್ಠಾನದ ಬಗ್ಗೆ ತಾವು ಹೇಳ್ತಿದ್ರಿ. ಜೊತೆಗೆ ಈ ಕಾರ್ಯಕ್ರಮದ ರೂಪುರೇಷೆಗಳಾಗಿರ್ಬೋದು, ಸಂಗೀತದ ಸಾರಥ್ಯ ಪ್ರವೀಣ್ ಡಿ ರಾವ್ ಅವರು ವಹಿಸಿಕೊಂಡಿದ್ದಾರೆ, ತಾವು ಕೂಡ ಸಂಯೋಜನೆ ಮಾಡಿದ್ದೀರಿ ಅನ್ನುವಂಥದ್ದು. ಸೊ ಇಡೀ ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನ ಹೊರತಾಗಿ ಒಂದೆರಡು ಪ್ರಶ್ನೆಗಳನ್ನು ಕೇಳೋದಾದ್ರೆ, ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ CM ನಾನಾಗಬೇಕು ನೀನಾಗಬೇಕು ಅನ್ನೋ ಅಂತೂ ತಿಕ್ಕಾಟ ನಡೆದಿದೆ. ಒಂದು ಒಗ್ಗಟ್ಟಿನ ಮಂತ್ರ ಮೇಲ್ನೋಟಕ್ಕೆ ಮಾತ್ರ ಜಪಿಸ್ತಿರುವಂತೆ ಕಾಣುತ್ತಿದೆ. ಇದರ ಬಗ್ಗೆ ತಾವು ಏನು
ಅಭಿಪ್ರಾಯವನ್ನ ಹೇಳ್ತೀರಿ ಅಂತ? ಇಲ್ಲಿ ಮಹಾಭಾರತದ ನೆನಪಾಗುತ್ತೆ. ಅಜ್ಞಾದಾನೇನ ಯಜ್ಞೇನ ಕಾಷಾಯೇಣ ಜಟಾಜಿನೈ ಲೋಕಾನ್ ವಿಶ್ವಾಸಯಿತ್ವೈವ ತಥಾ ಲುಂಪೇತ್ ಯಥಾವ್ರಕಃ ಅಂತ. ಎಂಥ ಮಾತು! 5,000 ವರ್ಷಗಳ ಹಿಂದೆ ಹೇಳಿದ್ದಾರೆ ನೋಡಿ. ಲೋಕದ ವಿಶ್ವಾಸವನ್ನು ತಗೋ ಫಸ್ಟ್, ಆಮೇಲೆ ಅದೇ ಲೋಕವನ್ನು ಕಿತ್ತು ತಿನ್ಬೋದು ನೀನು ಅಂತ. ಆದರೆ ಹೆಂಗೆ ತಿನ್ನಬೇಕು? ಬಕಸುರನ ಥರ ತಿನ್ನೋದಲ್ಲ, ಯಥಾವ್ರಕಃ ಅಂತ. ವ್ರಕ ಅಂತಂದರೆ ತೋಳದ ಹೊಟ್ಟೆ ನೋಡಿ, ಬೆನ್ನಿಗೆ ಅಂಟ್ಕೊಂಡೇ ಇರುತ್ತೆ, ತಿಂದಂಗೆ ಇರಲ್ಲ. ಆ ಥರದಲ್ಲಿ ಇರುವಂಥದ್ದು ಇರುತ್ತೆ. ಅಧಿಕಾರದ ದಾಹ ಇರಬೇಕು. ಪ್ರತಿಯೊಬ್ಬನಿಗೂ ಸ್ವಾರ್ಥ ಅನ್ನೋದು ಇದ್ದೇ ಇರ್ತದೆ. ಈ ಅಧಿಕಾರದ ದಾಹದ ಜೊತೆಯಲ್ಲಿ ನಾಡು ನುಡಿಯನ್ನು ಕಟ್ಟುವಲ್ಲಿ ಪ್ರತಿಯೊಂದು ಪ್ರಜೆಗಳನ್ನು ನಾವು ಬಳಸ್ಕೊಳ್ಬೇಕು. ನನ್ನ ವೈಯಕ್ತಿಕ ಏನು ಹೇಳೋದಂದರೆ, ಪ್ರಜೆಗಳನ್ನು ಸೋಮಾರಿ ಮಾಡಬಾರ್ದು. ಪ್ರಜೆಗಳಿಗೆ ಕೂತಲ್ಲೇ ಎಲ್ಲವನ್ನೂ ಕೊಡ್ತೀವಿ ಅಂದರೆ ಅವ್ನು ಸೋಂಬೇರಿ ಹೋಗ್ತಾನೆ. ಅವ್ನು ಮುಂಚೆನೇ ಕೆಲಸ ಯಾವನ್ ಮಾಡ್ತಾನೆ ಅಂತ ಇರುವಾಗ, ನಾವು ಕನ್ನಡಿಗರು ಹೇಗಿತ್ತು ನೋಡಿ, ಹಿಂದೆ ರಾಜರ ಕಾಲದಲ್ಲಿ ನೀನು ದುಡಿ, ನೀನು ತಿನ್ನು ಅಂತಿತ್ತು. ಹೌದಲ್ಲ? ಎಲ್ಲರೂ, ಈವನ್ನು ನಮ್ಮ ದಾಸರನ್ನು ತಗೊಳ್ಳಿ, ಈವನ್ ಮಹಾರಾಜರು ತಗೊಳ್ಳಿ, ಮೈಸೂರು ಮಹಾರಾಜರು, ಅವರು ಕೂತು ತಿಂದಂಥದ್ದಲ್ಲ, ಅವರದ್ದು ಸಂಪಾದನೆ ಬಂದಿರ್ಬೋದು, ಸಂಪತ್ತು ಬಂದಿರ್ಬೋದು, ಅದನ್ನೆಲ್ಲ ಅಡವಿಟ್ಟು ಕನ್ನ ಮಾಡಿ ಕಟ್ಟಿಲ್ವಾ? ಅಂದ್ರೆ ರಾಜರೇ ಕಷ್ಟಪಟ್ಟು ಕೆಲಸ ಮಾಡಿ ಅವರೇ ಅಡವಿಟ್ಟಿದ್ದಾರೆ ಅವ್ರ ಚಿನ್ನನ. ನಮ್ಮಲ್ಲಿ ಕೂಡಿಟ್ಟಿಲ್ಲ. ನಮ್ಮಲ್ಲಿ ನೋಡಿ, ನೀವೇ ನ್ಯೂಸ್ ತೆಗಿತೀರಾ, ಗೋಡೆ ಒಳಗಡೆ ಇತ್ತು, ಬಾತ್ರೂಮಲ್ಲಿ ಟೈಲ್ಸ್ ಒಳಗಡೆ ಇತ್ತು ಅಂತ ಅಲ್ವಾ? ಅವರು ಇರೋ ಚಿನ್ನಗಳನ್ನೆಲ್ಲ, ರಾಜರು ಯಾರು ಚಿನ್ನನ ಹಾಕಬೇಕಾಗಿತ್ತು? ಅಲಂಕಾರ ಯಾರಿಗೆ ಬೇಕಾಗಿತ್ತು? ರಾಜರಿಗೆ ಬೇಕಾಗಿತ್ತು. ಅಂಥದ್ದನ್ನು ನಾಡಿಗೋಸ್ಕರ ಸಾಲ ಮಾಡಿ ಅದನ್ನು ಕಟ್ಟಿದಂಥವ್ರು. ನನ್ನ ಹೆಣ್ಣುಮಕ್ಕಳು, ನನ್ನ ನಾಡಿನ ಹೆಣ್ಣುಮಕ್ಕಳು ಎಲ್ಲರೂ ಎಜುಕೇಟೆಡ್ ಆಗಿರಬೇಕು, ಅವ್ರಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಕೆಂಪು ನಂಜಮ್ಮಣ್ಣಿಯ ಮಹಾರಾಣಿಯವರು ಮಹಾರಾಣಿ ಕಾಲೇಜನ್ನು ಮಾಡಿದ್ರಲ್ಲ. ಆ ಮಹಾರಾಣಿ ಕಾಲೇಜಲ್ಲಿ ಎಷ್ಟು ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು ವಿದ್ಯಾಭ್ಯಾಸ ಕಲ್ತರೆ ಹೇಳಿ ಅಲ್ವಾ? ನಮ್ಮ ನಾಡು ಉಕ್ಕಾಗಬೇಕು ಅಂಥೇಳಿ ಉಕ್ಕಿನ ಕಾರ್ಖಾನೆ ಮಾಡಿದ್ರಲ್ಲ ಅಲ್ವಾ? ವಿಜ್ಞಾನ ಮುಂದುವರಿಬೇಕು ಅಂತ ನಮ್ಮ ವಿಶ್ವೇಶ್ವರ ಅಂಥವ್ರನ್ನ ಬೆಳೆಸಿದ್ರಲ್ವ. ಇದನ್ನೆಲ್ಲ ಯೋಚನೆ ಮಾಡಿ ನೋಡಿದ್ರೆ ನಾವು ಎಲ್ಲಿ ತಪ್ತಾ ಇದ್ದೀವಿ? ಎಲ್ಲೋ ಒಂದು ಕಡೆ ರಾಜಕೀಯ ಅನ್ನೋದನ್ನ ರಾಜಕಾರಣಿಗಳು ಮಾತ್ರ ಭ್ರಷ್ಟರಲ್ಲ, ಅಧಿಕಾರಿಗಳು ಮಾತ್ರ ಭ್ರಷ್ಟರಲ್ಲ. ನಿಜವಾದ ಭ್ರಷ್ಟರುಗಳು ಯಾರು ಅಂತಂದರೆ ಪ್ರಜೆಗಳೇ ಭ್ರಷ್ಟರು. ಯಾಕೆ ಅಂತಂದರೆ, ಒಬ್ಬ ರಾಜಕಾರಣಿ ಹತ್ರ ನಾನು ಪ್ರಶ್ನೆ ಕೇಳಿದೆ, ನೀವು ಯಾವ್ದ್ಯಾವುದು ಇದಕ್ಕೆಲ್ಲ ಹೋದ್ರೂ ಅಷ್ಟಾರು ನೀವು ಮಾಡಲೇಬೇಕಲ್ವಾ ಸ್ವಲ್ಪ ದುಡ್ಡು ಅಂತ. ಅವ್ನು ಪ್ರಾಮಾಣಿಕವಾಗಿ ಹೇಳಿದೆ, ಗುರುಗಳೇ ನಾವು ನೆಕ್ಸ್ಟ್ ಎಲೆಕ್ಷನಿಗೆ ಹೋಗ್ಬೇಕಾದ್ರೆ ದುಡ್ಡು ಬೇಕಲ್ಲ ಅಂದರು. ಯಾಕೆ ಬೇಕು ಅಂತಂದರೆ, ನಮ್ಮನ್ನು ಭ್ರಷ್ಟರು ಮಾಡಿದ್ದು ಪ್ರಜೆಗಳೇ ಅಂತ. ತಪ್ಪಿಲ್ಲ ಅವ್ರು ಹೇಳಿರೋದ್ರೊಳಗೆ. ನೋಡಿ, ಯೋಚನೆ ಮಾಡಿ ನೋಡಿ, ನೀವು ಓಟಿಗೆ ಯಾವಾಗ ದುಡ್ಡನ್ನು ತಗೊಂಡ್ರೋ ಭ್ರಷ್ಟರು ಯಾರಾದ್ರೆ ಅವಾಗ? ಪ್ರಜೆಗಳೇ ಭ್ರಷ್ಟರಾದಾಗ ಈ ರಾಜ್ಯ ಹೆಂಗೆ ಉಳಿಯುತ್ತದೆ? ಸಮಾಜವನ್ನ ಮೂಲದಿಂದಲೇ ತಿದ್ದುವಂಥ ಒಂದು ಅವಶ್ಯಕತೆ ಇದೆಯಾ ಹಾಗಾದ್ರೆ? ಖಂಡಿತವಾಗಿ ನಾವು ಮೊದಲು ಸರಿಯಾಗಬೇಕಾಗಿದೆ. ನೀವು ಓದಲಿಲ್ಲ, ಯಾವುದೂ ಕೆಲಸ ಸಿಗಲಿಲ್ಲ, ಮತ್ತೊಂದು ಏನೂ ಆಗಲಿಲ್ಲ ನೀವು ಅಂತಂದರೆ, ಒಳ್ಳೆ ವೈಟ್ ಬಟ್ಟೆ ತಗೊಂಡು, ಶರ್ಟ್ ಹೊಲಿಸ್ಕೊಂಡು, ಐರನ್ ಹಾಕ್ಕೊಂಡು ಓಡಾಡ್ಕೊಂಡಿದ್ದು, ಆ ಕೆಲಸ ಮಾಡ್ಕೊಡೋದು, ಈ ಕೆಲಸ ಮಾಡೋದು, ಹಾಯ್ ಬಾಯ್ ಮಾಡೋದು, ಕೈ ಮಾಡೋದು, ಬಾಯ್ ಮಾಡೋದು, ಮಾಡ್ತಾ ಒಂದಿಷ್ಟು ಲಿಸ್ಟ್ ತೆಗೆದಾಗ ನಮಗೆ ಬೇಸರ ಆಗುತ್ತೆ. ಒಂದಿಷ್ಟು ಲಿಸ್ಟ್ ತೆಗೆದ್ರೆ ಅವ್ರ ಹಿನ್ನೆಲೆ ನೋಡಿಬಿಟ್ರೆ ಯಾವ ಹಿನ್ನೆಲೆಯಲ್ಲಿ ಬಂದಿದ್ದಾರೆ ಅಂತ. ಇವತ್ತಿನ MLAಗಳು ಎಲ್ಲನೂ ಲಿಸ್ಟ್ ತೆಗೀರಿ. ನನ್ನ ಕರ್ನಾಟಕದ್ದು ಹೇಳ್ತಿಲ್ಲ ನಾನು, ಭಾರತ ತನಕ ತಗೊಳ್ಳಿ. ಎಷ್ಟು ಸಾವಿರ ಮಂದಿ MLAಗಳಿದ್ದಾರೆ, ಅಷ್ಟು ಜನರ ಲಿಸ್ಟ್ ತೆಗೀರಿ. ಅವ್ರ ಹಿನ್ನೆಲೆಯ ಚಿತ್ರಣ ನೋಡಿಬಿಟ್ರೆ ಅದರೊಳಗಡೆ 80% ಇಂಥ ಗೂಂಡಾಗಿರಿನಲ್ಲೇ ಬಂದಿರೋರೇ ಜಾಸ್ತಿ ಇದ್ದಾರೆ. ಸಭ್ಯರಾಗಿ ಬಂದಿರೋರು ಬರೀ ಒಂದು 20%. ಆ 20% ಅವ್ರಿಗೆ ವಾಯ್ಸೇ ಇಲ್ಲ. ಇದಕ್ಕೂ ಸಹ ಕುವೆಂಪುರು ಹೇಳಿರತಕ್ಕಂತಹ ಡಿಂಡಿಮ ಬಾರಿಸಬೇಕಾಗಿದೆ. ಖಂಡಿತ. ಎಸ್. ಮತ್ತೆ ಕಾರ್ಯಕ್ರಮದ ಕಡೆ ಬರೋದಾದ್ರೆ, ಕಾರ್ಯಕ್ರಮ ಯಾವತ್ತು ನಡೆಯುತ್ತೆ, ಯಾರಿಗೆಲ್ಲ ಆಹ್ವಾನವಿರುತ್ತೆ, ಸಾರ್ವಜನಿಕರು ಭಾಗವಹಿಸಬಹುದಾ, ಮತ್ತು ಸಮಯ ಏನು ಅಂತ? ಸುಮಾರು 10,000ಕ್ಕೂ ಜಾಸ್ತಿ ಜನ ನಿಲ್ಬೋದಾದಂಥ ಒಂದು ಕ್ರೀಡಾಂಗಣ, ಅಂಬೇಡ್ಕರ್ ಕ್ರೀಡಾಂಗಣ, ಬಸವೇಶ್ವರ ನಗರದ್ದು, ಗಂಗಮ್ಮ ತಿಮ್ಮಯ್ಯ ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿ ಇರ್ತಕ್ಕಂಥ ಕ್ರೀಡಾಂಗಣ. ಅದು ಎಲ್ಲರಿಗೂ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರಿಗೆ
ಗೊತ್ತಿರುವಂಥ ಕ್ರೀಡಾಂಗಣ. ಬಹಳ ಅದ್ಭುತವಾಗಿದೆ ಅದು. ಅಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸುಮಾರು ಒಂದು 300 ಅಡಿ ಉದ್ದದ ವೇದಿಕೆ ಇದೆ. 300 ಅಡಿ ಉದ್ದ. ಅದು ಕೂತ್ಕೊಳ್ಳಿಕ್ಕೆ ಗ್ಯಾಲರಿ ಮಾಡಿದ್ರು. ನಾವು ಅದನ್ನು ವೇದಿಕೆಯಾಗಿ ಕನ್ವರ್ಷನ್ ಮಾಡಿದ್ದೀವಿ. ಅದರೊಳಗಡೆ 3000 ಜನ ಕೂತ್ಕೊಳ್ಬಹುದಾದಂಥ ಒಂದು ವೇದಿಕೆ ಇದೆ. ಸರಿ. ಇಲ್ಲಿ ಸಭೆ ಮುಂಭಾಗದಲ್ಲಿ ಇರತಕ್ಕಂಥ ಫೀಲ್ಡ್ ಏನಿದೆ ಅಷ್ಟನ್ನು ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರೆಲ್ಲರೂ ಸಹ ಒಂದು 10,000 ಜನರಿಗೂ ಅಲ್ಲಿ ನಿಂತು ಕಾರ್ಯಕ್ರಮ ನೋಡ್ಬೋದು. ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ, ನಾವು ಎಷ್ಟು ಈ ಭಾಷೆಗೋಸ್ಕರ, ಎಷ್ಟು ಈ ನೆಲಕ್ಕೋಸ್ಕರ, ಎಷ್ಟು ಈ ಅನ್ನದ್ರಣಕ್ಕೋಸ್ಕರ ನಾವು ತೊಡಗಿಸ್ಕೊಳ್ತೀವೋ ಗೊತ್ತಿಲ್ಲ. ಅಂತೂ ಇಂಥದ್ದೊಂದು ಕಾರ್ಯಕ್ರಮ ಆಗಿರುವಾಗ ನಾವು ಅಟ್ಲೀಸ್ಟ್ ಒಂದು ಕೇಳೋದಕ್ಕಾದ್ರೂ ಸೌಜನ್ಯ ತೋರಿ ಅಲ್ಲಿ ಸೇರಬೇಕು. ಯಾಕೆಂದ್ರೆ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಅಕ್ಕ ತಂಗಿಯರು ಹಾಡ್ತಾ ಇರುವಂಥದ್ದು, ಇಂಥವ್ರ ಮುಂದೆ ನಾವುಗಳು ಮುಂದೆ ನಿಂತಾಗ ಅವರೆಲ್ಲರಿಗೂ ನಾವು ಒಂದು ರೀತಿಯಾದ ಪ್ರೋತ್ಸಾಹ ಕೊಟ್ಟಂಗೆ ಆಗಲ್ವೇ? ಹಾಡೋರಿಗೂ ಒಂದು ಸಭಿಕರಿದ್ದಾಗ, ಸಭೆ ಜೋರಾಗಿದ್ದಾಗ ಅವರಿಗೂ ಒಂದು ಹುಮ್ಮಸ್ಸು ಬರುತ್ತೆ. ಖಂಡಿತ. ಅಂಥ ಹುಮ್ಮಸ್ಸನ್ನು ತಂದುಕೊಡ್ಬೇಕಾದ್ದು ನಮ್ಮೆಲ್ಲ ಬೆಂಗಳೂರಿಗರ ಅಥವಾ ಸುತ್ತಮುತ್ತ ಇರ್ತಕ್ಕಂಥ ಕನ್ನಡಿಗರ ಕರ್ತವ್ಯ. ಬೆಂಗಳೂರಿನಲ್ಲಿ 14ನೇ ತಾರೀಕು ಡಿಸೆಂಬರು ಭಾನುವಾರ ಇದೆ, 4 ಗಂಟೆಗೆ ಪ್ರತಿಯೊಬ್ಬ ಕನ್ನಡಿಗನು ಏನಾರಾಗಲಿ ಒಂದು 2 ಗಂಟೆ ಕಳಿಬೇಕು ನಾನು ಅಲ್ಲಿ ಅಂಥೇಳಿ ಬಂದರೆ ಅದೇ ದೊಡ್ಡ ಕನ್ನಡಕ್ಕೆ ಸೇವೆ, ನನಗೆ ಕೊಡ್ತಕ್ಕಂಥ ಗೌರವ ಅಂತ ತಿಳ್ಕೊಂಡು ನಾನು ಎಲ್ಲರನ್ನೂ ಕರೀತಾ ಇದ್ದೇನೆ. ಈ ಕಾರ್ಯಕ್ರಮ ಅದ್ಭುತವಾದಂಥ ಯಶಸ್ಸು ಕಾಣಲಿ, ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ವೀಕ್ಷಕರು, ನಮ್ಮ ಸಾರ್ವಜನಿಕರು, ಮುಖ್ಯವಾಗಿ ಕನ್ನಡದ ಮನಸ್ಸುಗಳು ಅಲ್ಲಿ ಸೇರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಗುರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಹರೇ ಕೃಷ್ಣ. ಜೈ ಭುವನೇಶ್ವರಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಕನ್ನಡದ ಡಿಂಡಿಮದ ಕುರಿತಾದಂತಹ ಒಂದು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.